ಜನ ಎಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರ ಬೇಗಿಂಡು ಸಾಯಿನ ಗವದಮ್ಮ ತುಂಬ ನಂಗೆ ಸೊರ್ಪೊഴുವುದೋಗೆ ಇಂದು 94வது தலைப்பு அதுதோಗೆ ತೊದನಾಡು ಸೀಮೆಯನುಡಿಯ ಸಿರಪುಪತಿಯ ಸ್ವಾಮಿಯುಕ ವಿಡಿಯೋದೋಗೆ ಹೇಗೋದರ ಅದ್ರ ಮೇಲೆ ವಿಳಕು ನಂಗೆ ನೋಡೋಣ. ಗವನ ಮುರುವವ ಹೆತ್ತೈನ ಮಕ್ಕವ ಇವ ದೇವ ಪಿರಿವಿಗಳೇ ಬ್ರಜಭೂಮಿನೋಗೆ ಅಟ್ಟ 6 ಮಂಡಲನೋಗೆ ಮಧುರಾ ದೇಶ ಪಕ್ಕವು ವೃಂದಾವನ ಪಕ್ಕವು ಅಟ್ಟ 118 ಗ್ರಾಮ ಅಪ್ಪರ ಪಸುಂದಾನ ಗ್ರಾಮ. ಇಲ್ಲಿಯತ ನೆರೆಯ ಮಕ್ಕ ಗೋಧುಮೆಯ ಬೇತು ಎಲ್ಲಾ ವಿಧವಾನ ಕಾಯ್ಕಿರಿಯ ಬೇತು ದನ ಎಮ್ಮೆ ಎಲ್ಲಾವ ಬೀತು ಬದುಕಿ ಬಂದರು. ಈ 108 ಗ್ರಾಮ ಮಕ್ಕ ವ್ರಜೇಶ್ವರಾಂಬ ಶಿವಪೆರುಮಾನ ಕುಲದೇವರ ವೇಂಡಿದರು. ಅಪ್ಪರ ವಿಶೇಷವಾ ಮಡಕೆಯೂ ಮಾಡಿದರು. ಅದನ್ನ ಸೀಮೆ ಎಲ್ಲವೂ ಮಾರಿದರು. ಈ 118 ಗ್ರಾಮ ಒಂದು ಕೂಡಿ ಹಬ್ಬ ಮಾಡಿದರು ಎಂದು ಮಧುರಾ ದೇಶಗ ಕಟ್ಟುಪಟ್ಟು ವ್ಯವಸಾಯನ ಬೇತ ಎಲ್ಲಾವ ತುಂಬಿದ ಗವನೋಗ ಕೊಟ್ಟರು. ಇವಕಗ ಮೂಲಿಗೆ ವೈದ್ಯನೋಗಿಯೋ ಕಾಡು ಮರವ ಬೀತು ಪೊರುಳು ಮಾಡುದನೋಗಿಯೋ ಅಪ್ಪರ ಸಾತ್ರಿಕ ಅಟ್ಟುತ್ತು. ಎಲ್ಲಾ ಲಿಂಗ ಪೂಜೆಯ ಮಾಡಿ ಕಾಡು ಬನನ ವನಭದ್ರಗಾಳಿಯ ವೇಂಡಿದರು. ಅಂದು ಇದ್ದ ಆ 118 ಗ್ರಾಮ ಮಕ್ಕತ ಈಗ ಇಬ್ಬ ತೊದನಾಡು ಸೀಮೆ ಪುಣ್ಯ ಮಾಡಿ ಬಂದ ಮಕ್ಕ. ಬಡುಗು ಸೀಮನೋಗಿಯೋ ಬಡ ಇಲ್ಲಾದೆ ಉಣ್ಮಿಯ ಒಳಚಿ ನಡಮೊರೆನೋಗ ಹೊಸತ್ಯ ಇಬ್ಬ ಮಕ್ಕತ ಎನ್ನ ಪ್ರಿಯವಾನ ತೊದನಾಡು ಸೀಮೆ ಮಕ್ಕ. ನಾಯಿ ತುಂಬಿದ ಗವನ ಸ್ವಾಮಿ ಮೇಕುನಾಡು ಸೀಮೆಯ ದ್ವಾಪರ ಯುಗನ ಸಂಬಂಧ ಪತ್ತಿನ ಹೇಗಿನೆ ತುಂಬಾ ಸಂತೋಷ, ಪೂರ್ಣ ಆಶೀರ್ವಾದ. ಸ್ವಾಮಿಯುಕ ಹೇಗಿದ ಕರೆತೆಲ್ಲವ ನಂಗೆ ವಿಡಿಯೋದೋಗೆ ನೋಡಿದ ನಾವು ಅದುದೋಗಿಯೂ ನಂಗೆ ತೊದನಾಡು ಸೀಮೆ ನುಡಿಯ ಸಿರಪದೋಗಿ ಆಗೋನೆ ಆ ಪ್ರಜಭೂಮಿಯಿಂದ ಸ್ವಾಮಿಯುಕ ಹೇಗಿದ್ರು. ಅಲ್ಲಿ 6 ಮಂಡಲ ಆಡದೆ ಆ ಮಧುರಾ ದೇಶ ಪಕ್ಕ ಆಡ ಆ ಬೃಂದಾವನ ಉಡಿಯ ಆ ಅಟ್ಟಿ ಪಕ್ಕ ಇಬ್ಬವಕ್ಕೆಲ್ಲವೇ ಅಪ್ಪರ ಒಳ್ಳಂಗೆ ಇದ್ದರು. ಅವಕ್ಕಾಗ ಗವ ಜಾಸ್ತಿ ಅಟ್ಟಿತು ಹುಟ್ಟು ನೋಟು ನಡೆದು ಬೇರೆ ದಾರಾಗ ಏನೇ ಬಂದಲಿಯೋ ನಂಗೆ ಅರಿತು ಬಂದಂಗೆ ಅನ್ನವ ಕೊಡು, ಬಿರುತು ಬಂದವ ಬೆಕ್ಕೆ ಕೊಡು ಮನಂಗೆ ಆ ಒಟ್ಟಾಸಪೋಗು ಆ ನಂಗೆ ಬಂದು ಅರುಪೋಗು ಅವಕ್ಕಾಗ ಅಟ್ಟ ಪೊರುಳೆಲ್ಲ ಎತ್ತಿ ಕೊಟ್ಟರು. ಇತ್ತಮಾಕೆ ಆ ಶಿವಪೆರುಮಾನ ಒಣಂಗಿ ವನಭದ್ರಗಾಳಿ ಅಮ್ಮನ ಒಣಂಗಿ ಅಟ್ಟೆಲ್ಲ ಸೇದು ಹಬ್ಬ ಮಾಡಿ ಒಳ್ಳಂಗ ಊರು ಕೂಡಿ ಆ ದೇವರ ಒಣಂಗಿ ಆ ನೆರವಣಿಯ ನಿರುತ್ತರು. ಅತ್ತಮಾಕಾಡೋನೆ ದಾರ ಅಟ್ಟಿಗೆ ಬಂದಲಿಯೋ ಅವಕ್ಕಾಗ ನಂಗೆ ಉದಿವಿ ಮಾಡಂಬ ಎಣ್ಣೆ ಬಂದು ಎಲ್ಲ ಸಾರ ಅಟ್ಟುತ್ತು. ಅದೇ ಮಾಕೆ ಬಟ್ಟು ಬಡಾಯಿ ಮಾಡಬೇಡ ಎಂಬುದನ್ನ ತೊದನಾಡು ಮಕ್ಕವಕ್ಕ ಮನಸ್ಸದೋಗೆತ್ತಿ ಎಲ್ಲಾಗ ಬಂದು ನಂಗೆ ದಾರ ಉದಿವಿ ಮಾಡಿದರು ಅವಕ್ಕೆ ಉದಿವಿ ಮಾಡಿ ಹಾಕೋದು. ಇಲ್ಲೇ ನಂಗೆ ಉದಿವಿ ಮಾಡಾದವಕ್ಕೂ ನಂಗೆ ಬಂದು ಹೋಗಿ ಮಾಡೋದುಂಬ ಎಣ್ಣೆ ಬಂದು ಉಳ್ಳಂಗೆ ಅಟ್ಟುತ್ತು. ಉಳ್ಳಂಗ ವ್ಯವಸಾಯ ಎಲ್ಲ ಉಳ್ಳಂಗ ಮಾಡಿ ಬೇತು ಆ ಪೊರುಳೆಲ್ಲ ಎತ್ತಿಂಡೋಗಿ ಎಲ್ಲ ಹುಟ್ಟುನುಟ್ಟು ಕೊಟ್ಟು ಮಾಡಿ ಹಸಗವ ಸಿಂಗರವ ಇದ್ದರು ಅಂದಾಗಿ ತೊದನಾಡು ಸಮೀಪತಿ ನೋಡಿ ಹೆಸರಪ್ಪಲ್ಲ ಇದ್ದರು. ಇದೆಲ್ಲ ಹೇಗೋನೆ ನಂಗೆ ಅದೋಗೆ ಒಂದು ಕಥೆ ಮೂಲವ ನಂಗೆ ನೋಡೋನೆ. ಆ ಇಂದು ಬಂದು ಆ ಇಳೆಂಜರುಗಳು ಬಂದು ಎತ್ತೆ ಹೋಗಿದ್ದಾರೆ. ಆ ಇಳೆಂಜರನ್ನ ಉಡಿಯ ಸಿರಪ ಎಲ್ಲ ಎತ್ತೆ ಆಡದೆ ಅವಕ್ಕವ ಎತ್ತಿ ಬಪ್ಪೋದು ಅಂಬುದು ದಾರ ಬೇಕು ಅಂದಲೇ ಒಂದು ಗುರು ಬೇಕು. ಆ ಗುರು ಬಂದು ದಾರವ ಎತ್ತೋದು ಅಂದಲೇ ಕುನ್ನವೆದೋಗೆ ಒಂದು ಉಳ್ಳಿ ಎಣ್ಣೆ ಹಟ್ರ ಇಲ್ಲ ಒಲ್ಲದ ಎಣ್ಣೆ ಹಟ್ರ ಆ ಕುನವೆಲ್ಲವ ತಿರುತೋದು ಗೊತ್ತಾ ಒಂದು ಗುರು ಇದ್ದಾರ. ಅತ್ತಮಾಕಿಲಿ ನೋಡೋನೆ ಒಂದು ಗುರು ಏನು ಮಾಡಿದ ಅಂದಲೇ ಆ ಮಲೆಯಿಂದ ಎರಿಗೇಂಡು ಬಂದು ಕೀಯೆ ಬಂದು ಅವಕ್ಕೆ ಆಗ ನೀರೆತ್ತಿಂಡೋಪ ಎಡತ ಅವಕ್ಕೆ ಮಲೆ ಬಂದುಬಿಟ್ರು. ಆ ಬಂದದೆ ಇಲ್ಲಿದು ಏನು ಮಾಡಿರ ಅಂದಲೇ 2 ಇಳೆஞರು ಬಂದು ಆ ಮೊರೆ ಮೇಡದಾಗ ಕುಳಿದುಂಡಿಬ್ಬನೇ ಅಲ್ಲಿ ಒಬ್ಬ ಆಡು ಮೆಸ್ಸಿಂಡಿದ್ದ. ಅವ ಎಡೆಯನಂತ ಹೇಗಿರಲಿಯೋ ಆಗ ಆಡು ಮೆಸ್ಸಿಂಡಿದ್ದ. ಆಡು ಮೆಸ್ಸಿಂಡಿಬ್ಬ ಏನು ಮಣ್ಣ ಅಂದಲೇ ಆ ಆಡೆಲ್ಲವ ನೋಡಿ ದಡಿ ಎತ್ತಿ ಆ ಮೇಲೆ ಆ ಮಲೆಗೆ ಒಪ್ಪದುಗಾಯಿ ಊದು ಒಂದೊಂದು ನೋವು ಆಗ ಮೇಲೆ ಹಚ್ಚಿಂಡಿದ್ದ. ಹತ್ತಮಾಕ ಹೋಗಿಂಡಿಬ್ಬನೇ ಒಂದು ಹಾಡು ಏನಾಗ್ಬಿಟ್ಟ ಅಂದಲೇ ಮೇಲೆ 10 ಜಾಮನ ಕಾಲು ತವರಿ ಕೀಯ ಬುದ್ದುಬಿಟ್ಟ. ಅದು ದೊಡ್ಡ ಒಂದು ಗೊಡಗ ಬುದ್ದದೆ ನೋಡಿ ಕಾಲು ಬಂದು ಅಡಿಪಟ್ಟು ಅಲ್ಲಿದೋಗೆ ಅದು ನಡುವುದು ಮುಡಿಯಾದೆ ಅದು ಕೀಯೇ ಬುದ್ದುಬಿಟ್ಟ. ಆಗ ಇದನ್ನು ನೋಡಿಕೊಂಡಿದ್ದ ಆ ಗುರು ಜ್ಞಾನಿ ಏನು ಮಾಡಿರ ಅಂದಲೇ ಆ ಎಡೆಯನ್ನು ಬಂದದು ನೋಡಿಕೊಂಡಿದ್ದಾನೆ. ಮತ್ತೆ ಆಡಲ್ಲ ವೇದಿನ ತಗೋತವಿರ ಆ ಬುದ್ಧ ಆಡವ ನೋಡಿಕೊಂಡೇತಿದ್ದ. ಅದನ್ನು ನೋಡಿಕೊಂಡಿದ್ದ ಆ ಗುರು ಬಂದು ಜ್ಞಾನಿ ಹೋಗಿ ಮನಕ್ಕನ ಹೋಗಿ ಆ ಬಂದು ಆಡ ತೂಕಿ ಅದನ್ನು ಕಾಲು ನೋಡೋನೆ ಆ ಕಾಲುದಾಗ ಅಡಿಪಟ್ಟು ತಡದೆ ಅದು ಕಣ್ಣದಗೆ ನೀರು ಬಂದರ. ಆಗ ನಡುವುದು ಮುಡಿಯ ಬಿಟ್ಟುಟ್ಟು ಒಲೆ ಆಡ ಬಿಟ್ಟುಟ್ಟು ಮತ್ತೆ ಆಡಲತ್ತೆ ಏದಿಂಡು ಹೋಗ್ಬೋದು. ಆಗ ಏನು ಮಾಡಿದ ಅಂದಲೇ ಆ ಹಾಡ ಬಂದು ಆ ತೂಕಿ ತನ್ನ ಎಗುಲೋದಾಗ ಬಿತ್ತು ಮೇಲೆ ಆ ಮಲೆದೋಗಿ ನಡೆದುಕೊಂಡು ಹೋದ.
ಅಲ್ಲಿ ಇಂದಾಡು ಕಿಯೆ ಇವರು ಮೊರ ನಾಲುದೋಗೆ ಇವರು ಇಳഞ്ഞರುಗಳು ಕುಳಿದುಕೊಂಡಿದ್ದರು. ಅವಕ್ಕೆ ನೋಡಿದರು ನಂಗೆ ಇಳഞ്ഞರ ಇದ್ದ ನಂಗೆ ಬಂದು ಆಡ ಕಾಪಾತೀನಿ ಎಂದು ಒಪ್ಪಿಲ್ಲ, ಆ ಇಡೆಯನ್ನು ಒಪ್ಪಿಲ್ಲ. ಆಲೆ ದಾರ ಇಲ್ಲಿಗೆ ಬಂದರು ಅಂದಲೇ ಆ ಗುರು ಬಂದು ಸ್ವಾಮಿ ಬಂದುಟ್ಟು ಇಂದು ಆ ದಾರವ ಕಾಪಾತೀನಿ ಎಂದು ಆಡ ಕಾಪಾತಿ ತಾ ಮೇಲೆ ಎತ್ತಿಂಡು ಹೋದ್ರಲ್ಲಿಯೋ ಅದು ಎಸ್ಸಾಗ ಬಂದು ಒಂದು ಮನಸ್ಸಾಕ್ಷಿ ಆಡದೆ ಅಲ್ಲಿದೋಗೆ ಆ ಹಾಡು ಮೇಲೆ ಆಡ ಆ ಒಂದು ಘಮ ಬಂದು ಎತ್ತಾಡದ ನೋಡೋದೋಗಿ ಎರಡು ಗಣ ಅಂದುಕೊಂಡಿದ್ದರು. ಇವಕ್ಕೆ ನೀರುಗಾಯಿ ಕುಳಿದುಕೊಂಡಿದ್ದರು. ಇವಕ್ಕೇನು ಮಾಡಿದರು, ಮೊರಮೆ ಹಿಡ್ದೋಗೆ ಒಂದು ಕೊಳಗೆ ಹೋಗಿ ಆ ನೀರು ಕುಡಿದ್ಬಿಟ್ಟು ಮೇಲೆ ಹೋದರು. ಅಲ್ಲ ನೀರು ಕುಡಿತು ಬನ್ನೇಂದು ಬಂದ ಆ ಗುರು ಬಂದು ಆಡ ತೂಕಿಂಡು ಮೇಲೆ ಹೋಗ್ಬಿಟ್ಟ. ಮೇಲೆ ಹೋದಗಿಂದೋಡು ತನ್ನುடைய ಕುಡಿಲಿಗೆ ಹೋಗಿ ಬೀತ್ತು. ಅಲ್ಲಿ ಪಕ್ಕದೋಗೆ ಅಡ ಎಲೆಲ್ಲವ ಕೂದು ಬಂದು ಅದನ್ನು ಎಲೆಲ್ಲವ ಅರುತ್ತು ಅಲ್ಲಿ ಅಡ ಬಂದು ಸಾರ ಎತ್ತಿ ಆ ಹಾಡನ್ನ ಕಾಲುಗೂ ಅದನ್ನು ಅಟ್ಟಿ ಅದನ್ನು ಬಂದು ಅದುತ್ತಾ ಮೂಲಿಗೆ ಮದ್ದು ಒಂದೇ ಗೀರು ಅವಕ್ಕೆ ಏನೇನು ಹಾಕಿಲ್ಲ ಸರಿಯಾರ ಅಂಬೋದನ್ನ ಅವಕ್ಕೆ ಕಾಡುವನದೋಗಿದ್ದು ಅರುದ್ದಾರೆ. ಅಲ್ಲಿಗೆ ಹಾಕಿ ಅಲ್ಲಿಗೆ ಬಂದು ಆ ಪಚ್ಚೆ ಎಲೆ ಬಿತ್ತು ಒಂದು ಬಟ್ಟೆ ಎತ್ತಿ ಸುತ್ತಿ ಅಲ್ಲಿ ಕಟ್ಟಿಟ್ಟು ಅವಕ್ಕೆ ಹಾಡು ಸಂಸಾರ ಇದ್ರು. ಹಾಡು ಬಂದು 2 ಜನ ಇಲ್ಲಿವೇ ಇರಲಿ, ನೀ ಬಂದು ಮತ್ತೆ ಆಡಲ್ಲವ ಓಟಿಂಡು ನಿನ್ನುடைய ಮನೆಗೆ ಹೋಗೋತಂದು ಹೇಳ್ಬಿಟ್ರು. ಏಕೆಂದರೆ ಆ ಎರಕ ಗುಣ ಅದನ್ನು ಈಗವೇ ಅದನ್ನು ನಡುವುದು ಮುಡಿಯ ನೀವೇ ತಿಂಡು ಒಪ್ಪುದಿಲ್ಲ ಸರಿಯಾ ಇನ್ನು ಸಾರಿಯೇ ಇರಲಿ ಅಂದಾಗಿ 2 ಜನ ಬೀತಿಟ್ಟು ಅದಕ್ಕೆ ಮೇಲೆ ನೀ ಬಪ್ಪನೇ ನಾ ಈ ಹಾಡು ತನ್ನೆಂದಾಗಿ ಆ ಹಾಡು ಬಂದು ಆ ಕಣ್ಣ ನೀರುದೋಗೆ ಅದನ್ನು ಜ್ಞಾನಿ ನೋಡಿತ್ತು, ಗುರುವ ನೋಡಿತ್ತು. ಹಾಗೆ ಕಣ್ಣು ಅದನ್ನು ನೋಡೋನೆ ಅದಕ್ಕೆ ಹಸ್ಸಗ ಬಂದು ಒಂದು ಏಕಲೆ ಆ ಇಲ್ಲೇ ಮಾತಾಡೋದು ಮುಡಿವಿಲ್ಲ ಆ ಕರುಣೆ ಉಳ್ಳ ಬಂದು ಕಣ್ಣುದೋಗ ತೋರಲಿಯೋ ಆ ಜ್ಞಾನಿ ನೋಡಿತು. ಅಲ್ಲಿ ಪಕ್ಕದೋಗೆ ಹಾಡ ಅದೇನೋ ಕುಳಿಚಿಟ್ಟು ಅದಕ್ಕೆ ಬೇಕಾ ಆ ಇಲ್ಲೇ ತಡೆ ಎತ್ತಿ ಬಂದು ಆಗ ತಿಂಬೋದಕ್ಕೆ ಅದು ಕೊಟ್ಟುಬಿಟ್ಟು ಅದು ತಿಂದಾಗಿಂದೋಡು ಆ ಜ್ಞಾನಿ ಬಂದು ಅದಕ್ಕೆ ಮೇಲೆ ತಾ ಬಂದು ಅಲ್ಲಿ ಬಂದು ಅದು ಏನೇ ಮಾಡೋದನ್ನು ಆ ಕುಡಿಲ್ದು ಗೆಲ್ಚೆಲ್ಲ ಮಾಡಿಟ್ಟಿದ್ದ. ಆಗ ಇದೆಲ್ಲವನ್ನು ನೋಡೋನೆ ಏನಂದರೆ ಧಾರಗ ಬಂದು ಒಂದು ಆಹಾರರಿವು ಪಡೀತಾ ಒಂದು ಮನಿದನಿಗೆ ಬಂದು ಉದವಿ ಮಾಡೋದು ಬಿಡ ಸರಿಯಾ ಒಂದು ವಾಯಿಲ್ಲ ಜೀವನಿಗೆ ಉದವಿ ಮಾಡೋನೆ ಅದು ಏಸಾಗ ಒಂದು ಸಿಂಗರ ಆಡದೆ ಎಂಬುದನ್ನ ಅದು ಏಸಾಗ ಒಂದು ಅರ್ಥ ಆಡದೆ ಎಂಬುದು ನಂಗೆ ಉಣರ್ದುಪ್ನ ಇತ್ತಮಾಕ ಇಬ್ಬುದನ್ನುತ್ತ ನಂಗೆ ಒಂದೊಂದು ಸೀಮೆಯೋ ಸೆರಪು ಮಾಡಿದ್ಲಿಯೋ ನಂಗೆ ತೊದನಾಡು ಸೀಮೆ ನೋಡಿ ಸೆರಪ ಸ್ವಾಮಿಕ ಅಪ್ಪರ ಒಳಗೆ ಇದ್ರು ಆ ಗಬದೋಗೆ ಬಟ್ಟು ಬಡ ಇಲ್ಲದೆ ಎಲ್ಲಾಗ ಅಡೋದನ್ನು ಕೊಟ್ಟು ಸರಿ ಇದುತ್ತ ಅಡದೆ ಮನೆಯ ತಿಂದುಟ್ಟೋಗಿ ದೇಗೋನೆ ಆ ಹುಟ್ಟು ನಟ್ಟು ನಡೆದು ದಾರ ಬಂದಲ್ಲಿಯೋ ಒಂದು ಉದವಿ ಮಾಡ ಎಣ್ಣೆ ಬಂದು ಅಟ್ಟುತ್ತು. ಇದನ್ನುತ್ತ ನಂಗೆ ಸಚ್ಚಿದಾನಂದ ಗುರು ಶ್ರೀ ನವೀನ್ ಸಾಹೇಬಕ್ಕೂ ಆನಂದ ಗುರು ಮೇಘನಾಥ್ ಸಾಹೇಬಕ್ಕೂ ಯಶೋದಮ್ಮನಕ್ಕೂ ಇದು ಎಲ್ಲ ಎಡಗೆ ಓಪನಿ ಸೇತಿ ನಂಗೆ ಮತ್ತವಕ್ಕ ಉದವಿ ಮಾಡೋದು ಅದೆಲ್ಲದೆ ಬಾಯಿಲ್ಲದ ಜೀವನಾಗ ಒಂದು ಹಾಡಾಲಿ ದನ ಆಲಿ ಸರಿ ಅದೂ ಒಂದು ಉಸುರುತ್ತಾ ಅದಗೂ ಎಲ್ಲ ನಂಗೆ ಉದವಿ ಮಾಡ್ಲತ್ತ ಸರಿಯಾ ನಂಗಗೂ ಒಂದು ಮನಸ್ಸು ಒಂದು ಕರುಣೆ ಸಿಕ್ಕಿರ ಅಂದೆ ಈರ. ಆಗ ಇತ್ತಮಾಕ ನಂಗೆ ಅಯ್ಯ ಎತ್ತವಕ್ಕೆ ಎಲ್ಲವೇ ಸಾಕಿ ಬಂದಾರೆ ಕೊಲೆಲ್ಲವ ಸಾಕಿ ಬಂದಿದ್ದಾರೆ ಅವಕ್ಕೆ ಆ ಪರಂಪರೆದು ನಂಗೆ ಬಂದುದ ನಂಗೆ ನಂಡ್ರಿ ಹೇಗೋದಲ್ಲವ ಇಂದು ಇತ್ತಮಾಕ ನಂಗೆ ಒಂದು ನೀಲಗಿರಿ ಗ್ರಾಮ ಸೆರಪಾಗ ಬಂದು ಮಕ್ಕಳೆಲ್ಲಾಗ ಈ ಬಡವಕುಲ ಮಕ್ಕಳೆಲ್ಲ ಉಳ್ಳಂಗೆ வாழ்ந்துಕೊಂಡಿದ್ದಾರೆ ಎಂಬುದುಗ ಒಂದು ಸೆರಪು ಬಂದು ನಂಗೆ ಅಹಿನವಕ್ಕೆ ತಾನೆ ಎತ್ತೇವಕ್ಕೆ ತಾನೆ ನಂಗೆ ಎತ್ತೆ ಅಯ್ಯನ ಬಣ್ಣಂಗಿ ನಂಗೆ ಮಾಡಿಲೆ ನಂಗೆ ನೋಡಿ ಅರುಳ್ ಬಂದು ಮೇಲೂ ಉಳ್ಳಂಗೆ ದೊಡ್ಡ ಅಂಬುದನ್ನುತ್ತಾ ನೋಡಿ ಕರುತ್ತಾ ಹಿಂಡಾಡದೆ ಅದು ಮಾಕೆ அடுத்தது ನಂಗೆ ಸಾಯಿನ ಗಬದ ಮಾತುಂಬ ನಂಗೆ ಸ್ವರ್ಪ ಹಿಡಿದೋಗೆ 95వ ತಲೆಪು ಮೇಕುನಾಡು ಸೀಮೆ ಮಕ್ಕಳೆಲ್ಲ ಎತ್ತೆ ಇದ್ದರುಂಬನ ಆ ಬೆಳಕವ ಸ್ವಾಮಿಯಕ್ಕೆ ಈಗ ವಿಡಿಯೋದಾಗ ಹೇಗೆ ಹೋದಾರ ಅದಕ್ಕೆ ಮೇಲೆ ಬೆಳಕವಂಗೆ ನೋಡೋಣ. ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೇವ ಪಿರಿವಿಗಳೇ ಬ್ರಜಭೂಮಿನಾಗ ಅಟ್ಟ 6 ಮಂಡಲದೊಗೆ ಬರ್ಸಾನ ಪಕ್ಕ 104 ಗ್ರಾಮ ಅಟ್ಟುತ್ತು. ಅಲ್ಲಿಯ ಮಕ್ಕ ವ್ಯವಸಾಯವ ಮಾಡಿ ಹೂ ತೋಟವ ಬೀತ್ತು ಹೂ ಕಟ್ಟಿ ಮಾಲೆ ಮಾಡಿ ದೇವರಿಗೆ ಹಾಕಿದ್ರು ಎಲ್ಲಾಗೂ ಕೊಟ್ಟರು. ಆ ಗ್ರಾಮ ಎಲ್ಲ ನೆರೆಯ ಹೂ ತೋಟ ಅಟ್ಟವನೇ ಅಪ್ಪರ ಪಸುಂದ ಅಟ್ಟುತ್ತು. ಅದೇ ಮಕ್ಕ ಅಡರ್ந்த ಕಾಡುವನ ಅಟ್ಟುತ್ತು. ಇಲ್ಲಿ ಇದ್ದ ಮಕ್ಕೆಲ್ಲ ಜೇನ ಕಾದು ಆ ಜೇನ ಎಲ್ಲಾಗ ಕೊಟ್ರು. ಇಲ್ಲಿ ಇದ್ದ ಗ್ರಾಮ ಮಕ್ಕೆಲ್ಲ ಬಾಲೇಶ್ವರಾಂಬ ಶಿವಪೆರುಮಾನ ಕುಲದೇವರ ವೇಂಡಿ ಸೂರ್ಯ ಭಗವಾನವೂ ವೇಂಡಿ ಬಂದರು. ಜನಗೂ ಲಿಂಗ ಪೂಜೆಯವ ಮಾಡಿ ಆರಾಧನೆ ಅಭಿಷೇಕವ ಮಾಡಿ ಭಕ್ತಿನವಗೆ ನೆರೆಯ ದೈವ ಕೀರ್ತನೆ ಪಾಡಿ ಬಂದರು. ಅದೇ ಮಾಕೆ ವನದುರ್ಗ ಅಮ್ಮನವೂ ಎಲ್ಲ ವೇಂಡಿ ಬಂದರು. ಒಂದೊಂದು ಜನವು ಹೊತ್ತು ಹುಟ್ಟನೆ ಸೂರ್ಯ ನಮಸ್ಕಾರವ ಮಾಡಿ ಸೂರ್ಯ ಅರ್ಘ್ಯಾಂದ ಏಗುವ ಸೂರ್ಯ ಭಗವಾನುಗ ನೀರ ಅಭಿಷೇಕವ ಸಮರ್ಪಣ ಮಾಡಿ ಬಂದರು. ಅಂದು ಇದ್ದ 104 ಗ್ರಾಮ ಮಕ್ಕತ ಈಗ ಇಬ್ಬ ಮೇಕುನಾಡು ಸೀಮೆ ಮಹಾನ್ಗಳು ಪುಣ್ಯಜೀವಿಗಳು ಗವದೋಗಿಯೋ ನಡಮರದೋಗಿಯೋ ಶಾಸ್ತ್ರ ಸಂಪ್ರದಾಯದೋಗಿಯೋ ವಸತ್ಯ ಹಬ್ಬ ಎನ್ನ ಪ್ರಿಯವಾನ ಮೇಕುನಾಡು
ಮಲೆನಾಡು ಸೀಮೆ ಪುಣ್ಯಜೀವಿಗಳು ದೇವ ಪಿರವಿಗಳು. ಆದಿಪರಾಶಿವ ಮಹಾಲಿಂಗಯ್ಯನೇ ನಮಃ. ಆದಿಪರಾಶಕ್ತಿ ಎತ್ತೆಯಮ್ಮನೇ ನಮಃ. ಮೇಕುನಾಡು ಸೀಮೆ ಮಹಾಯೋಗಿನ್ಯೇ ನಮಃ. ಮಹಾಲಿಂಗಯ್ಯನ ಕೊರ್ಚಿಲೆ ಮನೆಗೂ ಮಂದೆಗೂ ಬಂದರವ ಕೇಡು, ಬಸವಯ್ಯನ ಭಕ್ತಿನೋಗ ನಿನಗೋಸು ಬರ್ಚಿಲೆ ಅದಿಗಿಂದಾಡು ಆ ಆನಂದವ ನೀ ಅನುಭವಿಚ್ಚಿ ನೋಡು. ನಾಯಿಗೆ ಈ ತುಂಬಿದ ಗವದ ಸ್ವಾಮಿ ಪೊರಗಾಡು ಸೀಮೆಯ ದ್ವಾಪರ ಯುಗನ ಸಂಬಂಧವ ಪತ್ತಿನ ಹೇಗಿನೇ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ವಿಡಿಯೋದೋಗೆ ಸ್ವಾಮಿಯುಕಿದ ಕರೆತೆಲ್ಲವ ನಿಂಗ ಕೇತುದಾರಿ ಅಲೆ ನಂಗೆ ಮೆಕುನಾಡು ಸೀಮೆಯು ಇಬ್ಬಾವಕ ಮಕ್ಕ ಎಲ್ಲವೂ ಬಂದು ಎತ್ತೆ ಆಗಿನ ಮಕ್ಕತ ಅತ್ತಮ ಕಡೋನೆ ಆ 104 ಗ್ರಾಮ ಅಟ್ಟಿತು, ಆ ಹೂ ತೋಟ ಅಟ್ಟಿತು, ಆ ಕಾಡುವನ ಅಟ್ಟಿತು, ಇಲ್ಲಿದೋಗೆ ಜೇನೆಲ್ಲ ಎತ್ತಿ ಆ ಮದ್ದುಗೂ ನಂಗೆ ಅವಕ್ಕ ಹಿಟ್ಟಿಗೂ ಬಂದು ಅತ್ತಮಾಕ ಎಲ್ಲಾಗಿತ್ತು ಕೊಟ್ಟು ಅದನ್ನು ಸಿರಪ್ಪ ಆ ಜೇನುನೋದನ್ನ ಅನುಭವಿಸಿದರು. ಅತ್ಯಂತ ಸ್ವಾಮ್ಯಕ್ಕೆ ಇದ್ದರು. ಅದೇ ಮಾಕೆ ಆ ಸೂರ್ಯ ಭಗವಾನ್ನ ಒಣಗಿ ನಡಮರದವಾಗ ಏನೇನ ಬಂದು ನಂಗೆ ಮಕ್ಕಳಿಗೆ ಒಳಿತು ಮಾಡೋದ್ರು ಎಲ್ಲ ಒಳಿತು ಮಾಡಿ ಬಂದರು. ಆ ಮಾಲಿಂಗಯ್ಯನ ಒಣಗಿ ನಂಗೆ ಎತ್ತೆಯ ಒಣಗಿ ಎಲ್ಲಾಗ ಒಂದು ಸಿರಪ್ಪ ಅಡವನಂಗೆ ಎಲ್ಲಾಗ ಒಂದು ಗವದ ಮಾತೆಯಾಗಿ ಎಲ್ಲ ಕೂಡ ಉಳ್ಳಂಗೆ ಪಳಗಿ ಬಂದರು. ಆ ಹೂ ತೋಟ ಅಟ್ಟಿತ್ತು, ಆ ಹೂ ತೋಟದ ಗಟ್ಟ ಹೂವೆಲ್ಲ ಎತ್ತಿ ಸೋಮಿಗೆ ಹಾಕಿ ಅವಕ್ಕ ಅಲಂಕಾರ ಮಾಡಿದರು. ಅದ್ದೋಗಿ ಆನಂದ ಅಡಂಜರು. ಅದನ್ನ ಎತ್ತಿಂಡೋಗಿ ಮತ್ತವಕ್ಕೂ ಕೊಟ್ಟರು ಒಂದೇಗಿ ಮೆಕುನಾಡು ಸೀಮೆ ಪತ್ತಿ ಐದರು. ಇದೆಲ್ಲ ಮಾಕೆ ನಂಗೆ ಒಂದೊಂದು ಕೊಲವು ನಂಗೆ ಪರ ಒಳ್ಳಿತುತ್ತ ಪೆರುಮೆತ ಈಗ ತೆಮಾಕಲ್ಲಿ ಆಡೋನೆ ಎತ್ತೆ ಒಂದು ಕರುಣೆ ಉಳ್ಳದೋಗೆ ಇದ್ದರು. ಅಲ್ಲಿದೋಗಿದ್ದ ದೊಡ್ಡವಕ್ಕ ಅಹಿನವಕ್ಕ ಎತ್ತೆ ಅವಕ್ಕೆ ನೋಡಿ ಕರುಣೆ ಮನಸ್ಸು ಅಟ್ಟುತ್ತು ಅತ್ತೆಂದು ನೋಡೋನೆ ಒಂದು ಕುಣ್ಣ ಕದೆ ಮೂಲವ ಆ ಕರುಣೆ ಉಳ್ಳ ಎತ್ತೆ ಆಡೋದು ಎಂಬುದನ್ನು ನಂಗೆ ನೋಡಿನ. ಒಂದು ಊರದೋಗೆ ಒಂದು ದೊಡ್ಡ ಒಂದು 70 ವಯಸ್ಸು ಇಬ್ಬ ಒಂದು ಅಯ್ಯನವಕ್ಕ ಏನು ಮಾಡೀರ ಅಂದರೆ ತಾವು ಒಂದು ಎಡೆಯಿಂದ ಇನ್ನೊಂದು ಎಡೆಗೆ ಹೋಗೋದು ಅವಕ್ಕೆ ಏನು ಮಾಡೋದು ಅಂದರೆ ನಂಗೆ ವ್ಯಾಪಾರ ನೋಕೋದಾಗೆ ಹಣವ ಸಂಭಾರಿಸೋದು ಪೊರ್ಲು ಸಂಭಾರಿಸೋದು ಆಗತ್ತಾ ನಂಗೆ ಇಟ್ಟು ಸಿಕ್ಕಿರ ಅಂಬೋದುಗ ಕಡಿದುಕೊಂಡು ಏನು ಮಾಡ್ಯಾರ ಮೊದಲೆಲ್ಲ ಒಂದು ಊರಿಂದ ಇನ್ನೂರು ಊರಿಗೆ ಒಂದು ಕಪ್ಪಲ್ ಪಯಣದಾಗ ಹೋದಾರ. ಆಗ ಓಪನೆ ಅದು ಬಪ್ಪದುಗ ಒಂದು 10 ಜನ ಆರ ಅತ್ತೆಂದು ನೋಡೋನೆ. ಈಗ ಒಪ್ಪದುಗ 5 ಜನ ಬಪ್ಪದುಗ 5 ಜನ ಆರ. ಈಗ ಅವಕ್ಕ ಎತ್ತಿದ ಪೊರುಳೆಲ್ಲ ಎತ್ತಿ ಇನ್ನೊಂದು ನಾಡುಗೆ ಒಪ್ಪದುಗ ಕೊಡದಲ್ಲಿ ಹೋಗಿದ್ದಾರೆ. ಓಪನೆ ಕಪ್ಪಲದಾಗ ನೆರೆಯ ಕುಳಿದಿದ್ದಾರೆ. ಎಲ್ಲವೂ ಪಯಣತ ಮಾಡಿದ್ದಾರೆ. ಆಗ ಓಪನೆ ಅಲ್ಲಿದೋಗೆ ಒಬ್ಬ ಹಣ ಎತ್ತಿ ಬಂದುದಾನೆ. ಹಣ ಎತ್ತಿ ಬಂದು ತನ್ನ ಸೀರೆಗೋಸು ಬೀತು ಅದನ್ನು ಮುಚ್ಚಿ ದಾರುಗೆ ಅರಿಯಾದಂಗೆ ಬೀತಿದ್ದಾರೆ. ಇಲ್ಲಿದೋಗೆ ಒಂದು ಕಳ್ಳ ಬಂದು ಆ ಕಪ್ಪಲ್ದೋಗಿದ್ದಾನೆ. ಆಲೆ ಅದನ್ನು ದಾರು ಅರಿವಿಲೆ ಆಗ ಹಣ ಬೀತಮ್ಮ ಹೊರಿಗೆ ಎದ್ದುಟ್ಟು ಹುರುಕುದು ಜಾಮನ ಅದನ್ನು ನೋಡಿಲೆ ಆ ಹಣವ ಕಾಣೆ. ಆಗ ಬಂದು ಅತ್ತನ ಕಿರಿಚಿನ ಅವ್ವೆ ಏನು ಅವಾಗ ಒಡಂಬ ಸರಿ ಇಲ್ಲೇ ಅದುಗಾಯ್ತಾ ಈ ಹಣವೆತ್ತಿಂಡೋಗಿ ನಾ ಎತ್ತಿಯೋ ಹೋಗಿ ನಾವು ಸರಿ ಮಾಡೋದುಗಾಯ್ತಾ ಈ ಕಪ್ಪಲ್ದೋಗಿ ಬಂದು ಎನ್ನುಡಿಯ ಊರಿಗೆ ಒನೆಂದು ಬಂದೆ. ದಾರ ಹಣ ಎತ್ತಿದ್ರು ಒಂದು ಅರಿವಿಲೆ ಅತಿಯಂದೇಗಿ ಎಲ್ಲ ಸೀರವು ತೇಡಿದರು. ಆಗ ದಾರು ಸಾರಿಯವು ಹಣ ಸಿಕ್ಕುಲೆ. ಆಗ ದಾರ ಎತ್ತಿದ್ದಾರೆ ಅತ್ತೆಂದು ನೋಡೋನೆ ಒಂದು ಕಳ್ಳ ಎತ್ತಿದ್ದಾನೆ. ಎತ್ತಿಟ್ಟು ಏನು ಮಾಡಿದನೆ ಅಂದರೆ ಒಂದು ಪಕ್ಕದೋಗಿ ಇಬ್ಬ ಒಂದು ವಯಸ್ಸಾದ ಅಯ್ಯನ ಒಂದು ಸೀರೆಗೋಸು ಅದನ್ನು ಬೀತಿಟ್ಟು ತಾ ಬಂದು ಉರುಕುದು ಎತ್ತ ಅಂದು ನೋಡಿಬಿಟ್ಟ. ಯಾಕಂದ್ರೆ ತನ್ನ ಸಾರಟ್ಲೆ ತಾ ಕಳ್ಳಗೆ ಸಿಕ್ಕಿಬಿಟ್ಟು ನೀವು ಅಂತ ಬದಿಗೋಗಿ ಒಂದು ಅಯ್ಯನಸನ ಬೇಗ ಹೋಗಿ ಬೀತಿಟ್ಟು ತಾ ಬಂದು ಆ ಕಡೆ ಹೋಗಿ ಕುಳಿದುಬಿಟ್ಟ. ಆಗೆಲ್ಲವೂ ನೋಡಿ ಸೀರವ ನೋಡಿನ ಬಪ್ಪನೆ ಈ ಅಯ್ಯನ ಸೀರೆ ಬಪ್ಪನೆ ಅಯ್ಯ ಏನ ಮಣ್ಣ ಅಂದಲೆ ಆ ಹಣವ ಎತ್ತಿ ತನ್ನುಡಿಯ ಕೀಯೆ ಬಂದು ಎಲ್ಲ ಸೀರೆ ನೋಡೋದಪ್ಪನೆ ತನ್ನ ಕೀಯೆ ಬಂದು ಕುಳಿದುಂಡ ಎಡಗು ಕೀಯೆ ಬಂದು ಆ ಕೀಯೆ ಒಂದು ಕುನ್ನ ಒಂದು ಕಾಯಿದೆ ಅಡದೆ ಆ ಕಾಯಿದೆಗೆ ಅಡಿಯಾಸು ಬಂದು ತನ್ನ ಹಣವ ಮರಚಿ ತ ಬೀತುಬಿಟ್ಟ. ಅದಕ್ಕೆ ಮೇಲೆ ತ ಕುಳುವ ಎಡೆ ಅಟ್ಟಿತು. ದಾರು ಅದನ್ನು ನೋಡುಲ್ಲೆ. ಆಗ ಹಣ ಕಾಣತ್ತವ ಅಂದಾಗ ಎಲ್ಲ ಹತ್ತುಂಡು ಇಬ್ಬನೇ ಆ ಜಾಮದೊಗೆ ಆ ಕರೈ ಬಂದು ಸೇದರ ಕರೆಗೆ ಬಂದು ಸೇವನೆ. ಆ ಕಳ್ಳ ಎತ್ತಿದ ಕಳ್ಳ ಬಂದು ನಾ ಇಲ್ಲೇಂದೇಗಿ ತ ಧೈರ್ಯವ ನಿದ್ದುಂಡಿದ್ದ. ಆಗ ಆ ದೊಡ್ಡ ವಯಸ್ಸಾದ ಮಯ್ಯ ಆ ಕಳ್ಳನ ಕೊರಚಿ ಈ ಬಂದು ಸಿಕ್ಕಕೂಡದು ಕಳ್ಳಗೆ ಸಿಕ್ಕಕೂಡದು ಅಂದ್ರೆ ನೀನು ಎಣಚಿ ಇದೆ ಆಲ ಬಂದು ಎತ್ತಿದ್ದು ನೀತ ಹಣವ ಈಗ ತೇಡಿಂಡೇ ಇದ್ದೆ ಎಲ್ಲಿ ಬೀತೆ ಅಂದಾಗಿ ಎನ್ನ ಸೀರದೋಗತ್ತೆ ಬೀತೆ ಎಂಬುದನ್ನು ಅರದೆ ಅದನ್ನು ಎತ್ತಿ ನಾ ಬೇರೆಡೇ ಬೀತುಬಿಟ್ಟೆ. ಏಕೆಂದರೆ ಆ ಜಾಮನ ನೀತ ಹಣವ ಕದ್ದ ಅಂದು ಹೇಗಿಲ್ಲ ಎಲ್ಲ ನೀನು ಊದು ಈ ಕಡರುಗ ತೂಕಿಟ್ಟುಬಿಟ್ಟಾರ.
ಅತಮಾಕ ಮಾಡಕೊಡೋದು ಎಂಬುದಾಯ್ತಾ ನಾ ಏನೇ ಮಾಡಿದೆ ಅಂದರೆ ಆ ಹಣವೆತ್ತಿ ಅರಿಯಾದಂಗೆ ಕೀ ಬೀತಿ ಅಂದೆ ಇದ. ಆಗ ಅಲ್ಲಿಬ್ಬ ಆ ಕಳ್ಳ ಬಂದು ತನ್ನ ಕಾಲಿಗೆ ಬುದ್ದು ಸ್ವಾಮಿಯನ್ನವ ಕಾಪಾತಿದ್ದಿ ಒಳ್ಳೆ ಹೆಸರಿಸ್ತಂದು ಅಲ್ಲಿ ಅದೇ ಹಣ ಖಾಲಿ ಮಾಡಿದಮ್ಮ ಹತ್ತುಕೊಂಡಿದ್ದಲ್ಲಿಯೋ ಆ ಹಣವೆತ್ತಿ ಎದ ಅನ್ ಕೊಟ್ಟು ನೀನು ಅವ್ಯ ಒಡಂಬ ಸರಿಲಿ ಅಂತವ ಅದಗೈತನ ಎತ್ತಿ ಬಂದುವುದೇ ಹಣವೂ ಕೊಟ್ಟ. ಈಗ ದಾರಿಗೂ ಹೇಗಾದೆ ಸರಿಯಾ. ಆಗ ಕಳ್ಳನೂ ಬಂದು ತಿರಿಂದಿ ತನ್ನ ಕಾಲಿಗೆ ಅಡ್ಡ ಬುದ್ದು ಎನ್ನ ಮನ್ನಿಚ್ಚಿ ಬಿಡು, ಇದೀಗ ಮೇಲೆ ಇತ್ತಮಾಕೆ ನಾ ಕಬ್ಬುದಲೇ ಎಂದು ಹೇಗಿದ. ಏಕಂದಲೇ ಅಮ್ಮನ ಅವನೇ ಒಡಂಬ ಸರಿಲೇ ಎಂದೋಗಿ ಬಂದುಂಡಿ ಬನೆ ನೀ ಇತ್ತಮ್ಮ ಕದ್ದಲೆ ಸರಿಯಪ್ಪ ನಾಯಿಗ ನಿನ್ನ ಹೋಗಿತ್ತಮ್ಮಕ್ಕಾಗಿ ನಿನ್ನ ಹಣ ಖಾಲಿ ಇಟ್ಲೆ ನೀ ಇತ್ತಮಾಕೆ ನೀ ಬಂದು ಒಂದು ಎತ್ತ ನಿನ್ನ ಮನೆಯಲ್ಲಿ ಅಟ್ರಾಂಬುದು ನೀನು ಯೋಚನೆ ಮಾಡಿದೆ ಅಮ್ಮನೆ. ನಾ ತಿರುಂದಿಬಿಟ್ಟು ಸ್ವಾಮಿ ಇದರ ಮೇಲೆ ಕಳ್ಳ ತೊಳಿಲ್ಲ ಬಿಟ್ಟು ಎಲ್ಲಾಗ ಉದಿ ಮಣ್ಣಿಂದಾಗಿ ಆ ಕಳ್ಳ ಏಯ್ದಾಂಬ ಆ ಹಣವ ಕೊಟ್ಟು ತಾ ಅವನವ್ವಯ್ಯ ಮರುತೋ ಸೆಲವುಗ ಹೋದ ಅನ್ನೋ. ಆಗ ಇತ್ತಮಾಕಲ್ಲಿ ಇಬ್ಬ ಕಪ್ಪಲ್ದು ಇಬ್ಬವಕ್ಕೆಲ್ಲ ಆ ಅಯ್ಯನ ಪಾರಾಟಿದ್ರು. ಆಗ ಇತ್ತಮಾಕ ಒಂದು ಒಳ್ಳೆಯ ಗುಣ ಆಡದೆ ದಾರು ಮಾಟ ಕೊಡೋದು ಅದೇ ಜಾಮದೋಗೆ ಒಳ್ಳೆ ಒಂದು ಅರಿವುರು ಹೇಗೋದೊಳಗ ಒಂದು ಪೊರ್ಮೆಯೋ ಸರ್ ಎತ್ತ ಬಂದಿತ್ತು ಒಂದು ಕೇಪನೆ. ನಾ ಕಷ್ಟಪಟ್ಟು ಕುಣಿದೊಂದು ಕೂಲಿಗೀದು ಬಂದು ಅಪ್ಪರ ಕಷ್ಟಪಟ್ಟು ಬಂದೆ ಸರಿಯಾ. ಇತ್ತಮಾಕ ಇಬ್ಬನೇ ಎಲ್ಲ ಮಕ್ಕಳು ಒಳ್ಳಂಗಿಬೋದು ಅಂದಲೇ ನಂಗೆ ಕೂಡಿ ಮನಸ್ಸು ಒಳ್ಳಂಗಟ್ಲತ್ತ ಎಣ್ಣೆ ಒಳ್ಳಂಗಟ್ಲತ್ತ. ಆಗ ನಂಗೆ ಏನ ಬಿಡೋದು ಅಂದರೆ ನಂಗೆ ಮನಸ್ಸು ಗಡ ಕಳ್ಳತನವು ಬಿಡೋದು ನಂಗೆ ಪೊರಾಮಿಯೇ ಬಿಡೋದು. ಆವಾಗ ಮತ್ತವಕಾಗ ದಾರ ಬಂದು ಕೆಡುದಲ್ ಮಾಡಿ ನೆಂಚಿ ಇರುವೋ ಆ ಎಣ್ಣೆಲ್ಲ ಬಿಟ್ಟು ಮಾಡ್ಲತ್ತ ನಂಗೆ ಉಳ್ಳಂಗಿಬೋದು ಮುಡ್ದಾರ ತಂದಾಗಿ ಆ ಬಂದು ಅಯ್ಯನವಕ್ಕೆ ಇದ್ರು ಇತ್ತಮಾಕೆ ಅಯ್ಯನವಕ್ಕೆ ಹೇಗ ದಾರ ಮನೆ ನಂಗೆ ದಾರ ಸ್ವಾಮಿಗೆ ಇದಂಗೆ ಮೆಕ್ಕುನಾಡು ಸೀಮೆ ಇಬ್ಬವಕ್ಕ ಎಲ್ಲ ಅರಿಚಿ ಬಂಡೆ ಹೆಚ್ಚಿಲಿ ಬದುಕೆ ಹೆಚ್ಚಿಲಿ ಐಲೆಚ್ಚಿಲಿ ಪೈಲೆಚ್ಚಿಲಿ ಬಿತ್ತೆ ಹೆಚ್ಚಿಲಿ ಬೇ ಹೆಚ್ಚಿಲಿ ಅತ್ಯಂದೇಗಿ ಎಲ್ಲವ ಅರಚಿ ಮಾಡಿ ಬಿತ್ತು ಆ ಊದೋಗೆ ಅಂಗಾರ ಮಾಡಿದ ಆ ಬಂದು ನಂಗೆ ಕುಲತ ಆ ಮೇಕುನಾಡು ಕುಲ ಅಂಬುದನ್ನತ್ತ ಸ್ವಾಮಿಕ ಆಸಗ ಸರಪ್ಪ ಇದ್ರು. ಆಗ ಇದೆಲ್ಲವ ನಂಗೆ ನೋಡೋನೇ ಏನ ಬೇಕು ಅಂದಲೇ ಆಗ ನಂಗೆ ರೂಢಿಯ ಮನಸ್ಸು ಮಟ್ಟು ಒಳ್ಳೆಗೆ ತೂಯ್ಮೆ ಆಡೋದು. ಆ ಮನಸ್ಸು ತೂಯ್ಮೆ ಆಪೋದಕ್ಕೆ ಏನು ಮಾಡೋದಿಲ್ಲ ಒಳ್ಳೆ ಬಂದು ಕಾರ್ಯ ಮಾಡೋದು. ಹಣ ಇಂದು ಬಂದರ ನಾಯಿಗೆ ಓರ ಅಲ್ಲ ಬಂದು ಆ ಗುಣ ಬಂದು ಒಳ್ಳಂಗಟ್ಲತ್ತ ಎಲ್ಲಾಗೂ ಹೋಗಿ ಆ ಗುಣ ಹೋಗಿ ಸೇದರ ಅದನ್ನು ಕುಣ್ಣಗೆ ಹೇಗೆ ಕೊಡೋದು ಇಳಂಜರು ಇದನ್ನು ಅರುವುದು ಇದನ್ನು ಬಿತ್ತು ದೊಡ್ಡ ಬುಕ್ಕುವುದನ್ನ ನಂಗೆ ಅರಿದು ಎಲ್ಲ ಸಾರಿಯೋ ನಂಗೆ ಉಳ್ಳಿ ಗುಣದೋಗಿಯೋ ನಂಗೆ ಉಳ್ಳಿ ಸೈಲಟ್ಲೆ ನಂಗೆ ನಾಡು ಒಳ್ಳಂಗಟ್ರ ಅಂಬನುತ್ತ ನಂಗೆ ಸ್ವಾಮಿಯವಕ ಗುರುನವಕ ಒಂದೊಂದು ಎಡೆಗೂ ಒಪ್ಪನೆಯೂ ಸರಿಯಾ. ಈಗ ಎಣ್ಣವ ತೋಯಿ ಮಾಡಿದ್ವಿ ಮನಸ್ಸು ತೋಯ್ಮೆ ಮಾಡಿವಿ ಎಲ್ಲವೂ ಕೂಡ ಪಣಂಜಿ ಹೋಯಿವಿ ನಾ ಎಂಬ ಆಣವ ಘನ ನಂಗೆ ಗರ್ವಘನ ಅದನ್ನು ಅಳಿಚಿಲತ್ತ ನಂಗೆ ಒಳ್ಳಂಗಿಬೋದು ಮುಡಿದ್ರ. ಆಗ ಹಣಕಾಸು ಬಂದು ಧಾರಸಾರ ಕೋಡೀಶ್ವರ ಇದ್ದವಕ್ಕೆಲ್ಲ ಏಳಿಟ್ರು ಇದ್ದವಕ್ಕೆಲ್ಲ ಕೋಡೀಶ್ವರ ಇಟ್ರು ಇತ್ತಮಕ್ಕೆ ಮಾರಿ ಇಡ್ತವರಪ್ಪ ನಿನ್ನ ಬಂದು ಶೈಲು ಗುಣವು ಮಾರಕೊಡೋದು ಅನ್ನುತ್ತಾ ಸ್ವಾಮಿಕ ಒಂದೊಂದು ಜನವು ಹೇಗಿಂಡಿದ್ದಾರೆ. ಅತಮ ಕಾಡೋನೆ ನಂಗವು ಉಳ್ಳಿದಾರಿಯೋ ಓಪಾಂದು ಹೇಗಿಂಡು ಅಡುತ್ತದೋಗೆ ನಂಗೆ ಸಾಯಿನ ಗಮದಮ್ಮ ತುಂಬ ನಂಗೆ ಸ್ವಲ್ಪ ಬಿಡೋದೋಗೆ ಅಡುತ್ತನಿಗೆ ಏನು ನೋಡೋಂದಲೇ ಒಂದು ವಿಡಾಮುಯರ್ಷಿ ಪತಿ ನಂಗೆ ನೋಡಿನ ಆ ವಿಡಾಮುಯರ್ಷಿ ಪತಿಯ ಎಲ್ಲ ಕರ್ತವು ನಂಗೆ ವಿಡಿಯೋದಾಗ ನೋಡೋಣ ಅದಕ್ಕೆ ಮೇಲೆ ಬೆಳಕು ನಂಗೆ ಹೇಗೋಣ. ಓಂ ಶ್ರೀ ಸಾಯಿರಾಮ್ ಬಡವಕುಲ ಎಂಬ ದೇವಕುಲ ಮಕ್ಕೆಲ್ಲಾಗೂ ನಿಮಗೆ ಗೌತಮಿ ನಮಸ್ಕಾರ ಹೇಗಿಂಡು ಇಂದಿನ ಜನ ನಂಗೆ ವಿಡಾಮುಯರ್ಷಿ ಪತಿ ನೋಡುವೋ ಒಬ್ಬ ನೆನಚ ಕಾರ್ಯವ ಎತ್ತಿ ಮಾಡುವನೆ ಅದು ತೋಲ್ವಿ ಅಡಿಂಜವ ಸೂழ்நிலை ಬಂದಲೆಯೋ ಅವಕ್ರ ವಿಡಾಮುಯರ್ಚಿ ಆ வெற்றி தந்தர. ಈ ವಿಡಾಮುಯರ್ಚಿ ಎಂಬುದು ಅವಕ್ರ ಉಳಿಪು ಮೊಟ್ಟ ಅಲ್ಲ ಆ ಮನ ಉறுதி ಕೂಡ. ಒಬ್ಬ சோதனை பப்பனை சோர்ந்து ಹೋಗಾದೆ ಆ ನಂಬಿಕೆಯೋட முயற்சி ಮಾಡುವನೆ அது உண்டான பலன் கண்டிப்பா சிக்கிறா. நிரந்தரம் இல்லாத ಈ உலக ரீதியான விஷயங்கவே நாங்கள் அப்புறம் முயற்சி பண்ணோம். ಉದಾಹರಣೆಗ ಮನ ಕಟ್ಟಿನೋ ಪಾದಿಯೋಗ ಹಣ ಇಲ್ಲದ ನಿದ್ದುಬಿಟ್ರ ಪುಟ್ಟನವ ಎಲ್ಲಿಯಾவது ಕடன் ಈಸಿಯಾವುದು ಆ ಮನೆ ಮುಡ್ಸಿಪ್ನೋ. ಅದೇ ಮಕ್ಕೆ ವ್ಯಾಪಾರ ಮಾಡುವನೆ ದೊಡ್ಡ ಪಡಿಪು ಕಪ್ಪನೆ ಅವಕ ನೆನಚಿದಂಗೆ ಅವಕರ ಲಕ್ಷ್ಯವ ಅಡಂಜನ ಘಟ್ಟ ಏಸಗ ತೋಲ್ವಿ ಬಂದಲ್ಲಿಯೂ ಮುಯற்சி ಮಾಡಿಂದೇ ಇದ್ದಾರ. ಆಗ ನಿರಂತರವಾದದು ಅದಾವದು ನಂಗೆ ಹೋಗ ಸಡುವ ದೈವ ನಿಲಯ ಉಣರದೊಂದಲೆ ಅಪ್ಪರ ಸೋದನೆ ಎಲ್ಲ ಬಂದರ. ಆಗ ಈ ನಂಬಿಕೆಯೋಡ ವಿಡಾಮುಯற்சி ಮಾಡುವನತ್ತ ಆ ಲಕ್ಷ್ಯವ ಅಡಂಜದ ಮುಡಿದರ. ಒಳ್ಳಗ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಒಳ್ಳಿತಾ ನೋಡಿವಿ. ಸಾಯಿರಾಮ್. ಈಗ ಸ್ವಾಮಿಕದ ಕರ್ತಲ್ಲ ವಿಡಿಯೋವ ನಂಗೆ ನೋಡಿದಾರಿ ಅದೋಗೆ ಆ ವಿಡಾಮುಯರ್ಚಿ ಎಂಬುದು ಒಬ್ಬೊಬ್ಬಗೂ ಆಡೋದು. ಆ ವಿಡಾಮುಯರ್ಚಿ ಇಲ್ಲ ಅಂದಲೇ ನಂಗೆ ಮಾಡ ಒಂದೊಂದು ಆ ಕಾರ್ಯವು ಅದು ವೆಚ್ಚಿಲ್ಲದ ಆಯ್ಬಿಟ್ರ. ಆಗ ನೀ ಒಂದು ಒಳ್ಳೆ ನೆಲೆಗೆ ಬಪ್ಪೋದು ಅಂದಲೇ ಅದು ಒಂದು ತನ್ನಂಬಿಕೆಯು ಒಂದು ಕುರಿಕೋಳು ಒಂದು ಲಕ್ಷ್ಯ ಬೇಕು. ಈ ವಿಡಾಮುಯರ್ಚಿ ಏನಾಗಬೇಕು ಅಂದಲೇ ನಂಗೆ ದೇವ್ರನ್ನ ಪಾದವ ಅಡಂಜೋದುಗ ನಂಗೆ ಉಡಿಯ ಮಾಡ
ಒಂದೊಂದು ಕಾರ್ಯವು ಆ ದೇವರಿಗಾಯಿ ಮಾಡೋದು, ನಂಗಗಾಯಿ ಇಲ್ಲದೆ ಮತ್ತವಕ್ಕಾಗಿ ಅದನ್ನು ನಂಗೆ ಮಾಡೋವನೇ. ಅದು ಬಂದು ಏನ ಗುಣ ಅಂದ್ರೆ ಒಂದು ಪೊದುವಾನ ಗುಣ, ಅದು ಬಂದು ಒಂದು ಸಮುದಾಯ ಗುಣದಾಗ ಬಂದುಬಿಟ್ರ. ಆಗ ಅತ್ತಮ್ಮ ಕೊಡೋನೆ ನಂಗೆ ಉಣರ್ವೆಲ್ಲ ಎತ್ತಾಡೋದು ಅಂದರೆ ಆ ತನ್ನಂಬಿಕೆದೋಗ ಆಡೋದು. ಎತ್ತಿಯೋ ಬಂದು ಆ ದೇವ್ರನ್ನ ಪಾದಗೆ ಓಪದಿಗೆ ಏನೇನೆಲ್ಲ ನಂಗೆಲ್ಲ ಮಾಡೋದು ಮಾಡಿದ್ರೆ ಉಳಿತು ಮಾಡೋದು ಮಾಡಿದ್ರವೋ ಅದನ್ನು ದಾರ ತೊಡರ್ದು ಮಾಡಿರುವ ಅತ್ತ ಬಿಡಾಮ ಇರ್ಚಿಂದಾರ ತೊಡರ್ದು ಮಾಡಬೇಕತ್ತ ಆ ನೆಲೆ ಆಡುವುದು ಮಾಡಿದಾರ. ಅದನ್ನು ಒಂದು ಗುಣ ಒಂದು ಕಥೆ ಮೂಲವ ನೋಡೋನೆ. ಒಂದು ದೇವನೆಂದೇಗೆ ಒಂದು ಇಳഞ്ഞರಿದ್ದರು. ಅವಕ್ಕ ಬಂದು ಒಂದು ಮಡಗ ಬಂದು ಒಂದು ಜ್ಞಾನಿಸಾರ ಬಂದಾರ. ಬಂದು ಏನಾಗ ಪೊರುಮೆಯೇ ಇಲ್ಲ, ಏನಾಗ ಪಣಿವು ಇಲ್ಲ, ದಾರವನ್ನು ನೋಡಲಿ ಏನೋ ಕೋಪ ಬಂದರ. ಎದುರ್ತು ಮಾತಾಡಿಬಿಟ್ನೆ ಅತ್ಯಂತೆಗೆ ಅವಕ್ಕ ಆ ಗುರು ಸಾರಿಗೆ ಹಿಂಡಿದ್ರು. ಆ ಗುರು ಸರಿ ನೀ ಏನಾಗ ಬಪ್ಪದುಗ ನಿನಗೆ ಅಡಂಜೋದಿಗೆ ಬಂದಡದೆ ಅತ್ತಂತ ಕೇಪನೆ ನಾ ಬಂದು ಒಂದು ಒಳ್ಳೆ ಒಂದು ಜ್ಞಾನ ವಹಿಸೋದು ಅದು ತೊಗೊಂಡಂಗೆ என்னுடைய செயல் நடைமுறை ಎಲ್ಲವ ನಾ ಮಾತೋದು ಆಲೆ ಎನ್ನಾಲ ಮಾತೋದು ಮುಡಿವಿಲೆ ನಾ ಏನೇ ಮಾಡೋದು ಈಗ ಸರಿ ನಾನು ನಿನಗೆ ದೊಚ್ಚಿನ ಒಂದು ಪೈರ್ಚಿ ತನ್ನೆ ಆ ಪೈರ್ಚಿ ಎಲ್ಲವ ನೀ ಮಾಡು ನಾ ಹೇಗಿದೆ ಕೆಲಸ ಎಲ್ಲ ಮಾಡು ಅಂತ ಈಗ ಏನೇ ಮಾಡೋದು ಒಮ್ಮನೆ ಆಗ ಇತ್ತಮಾಕ ಮಾಡೋದುಗ ಯೇಸು ಕಾಲ ಆರಾತಂದೆ ಈಗ ನೀ ಒಳ್ಳಂಗೆ ಗೆಲ್ಸಗಿದ್ದಿಲ್ಲ ಒಂದು ವರ್ಷದೋಗಿಯೇ ನಿನ್ನ ಬಂದು ಇಲಾಖೆ ಏನೋ ಅದನ್ನು ಅಡಂಜು ಬಿಡಾಕು ಅಂತಂದೇರ. ಆಗ ಯೇಸು ಅವ್ರು ಗೆಲ್ಸಗಿವುದು ಒಂದು ಇದ ನೀ ಡೈಲಿ ನಾ ಏಯ್ದಂಗೆ ಒಂದು 8 ಅವರ್ ನೀ ಗೆಲ್ಸಗಿದ್ದು ಅಂದ್ರೆ ಅದನ್ನು ನೀ ಅಡಂಜು ಬಿಡಾಕು ಅಂತ ಇದ್ರ 8 ಅವರ ಸರಿ ಸರಿ ನಾ ಆಗ ಅದೇನ ಮನಕ್ಕನ ಮಾಡಿ ನಾ ಒಂದು 16 ಅವರು ಗೆಲ್ಸಗಿದ್ದಿಲ್ಲ ಏನೋ ಮಾಡೋಕು ಅಂದ. ಆಗ ಸ್ವಾಮಿ ಕೇಳಿರ ನೀಗ ಜ್ಞಾನಿ ಕೇಳಿದ್ರು ನೀ 8 ಅವರು ಎಂಬುದು ಸರಿ ಅದ್ರಾಗೆ ಮಾಡಿಲ್ಲ ನಿನ್ನ ನೆಲಮೆಯ 1 ವರ್ಷದಾಗ ಅಡಂಜೋದು ಮಾಡಿದ್ರೆ 16 ಅವರು ಮಾಡಿಬಿಡ್ಲೆ ಅದುಗ 2 ವರ್ಷ ಆಯ್ಬಿಟ್ರ ಅಂದ ಈಗ ಅದೇ ಐತೆ ಸ್ವಾಮಿ ನಾ ಜಾಸ್ತಿ ಜಾಮ ಗೆಲ್ಸಿಗಿದ್ದಿಲ್ಲ ಅದು ಮನಕ್ಕತ್ತನೆ ಬಿಡುವುದು ಒಂದು ಇರ ಆಲೆ ನೀ 8 ಅವರು ಮಾಡವನೇ ಆಡ ಬಂದು ನೀನುடைய ಆ ಎಣ್ಣ ಸೆಯಲ್ ಪಾರ್ವೆ ಎಲ್ಲವೇ ಒಳಗಾಟ್ರ ನೀ ಅದನ್ನು ಜಾಮವ ಜಾಸ್ತಿ ಕೂಟಿಟ್ಟು ನಿನ್ನ ಮನನಿಲೆ ಮಾರಿಪ್ನೆ ಅಂದಲೇ ಅದು ಬಂದು ನೀ ಮಾಡೋ ಗೆಲ್ಸೆಲ್ಲ ತಪ್ಪು ಹೋಗ್ನೆ ಅಂದಲೇ ಅದು ನೋಡಿ ಜಾಮ ಜಾಸ್ತಿ ಆಗ್ಬಿಟ್ರ. ಆಗ ವಿಡಿಪುಣವರು ಬೇಕು ಗೆಲ್ಲಿಸಬೇಕು ತ ಇಲ್ಲಿಂದಾಗುಲೆ ಅದುಗಾಗಿ ನಿನ್ನ ಮನನೆಲೆಯ ನೀ ಕೆಡಿಸಿ ಅದನ್ನು ಸರಿಯಾಗಿ ಮಾಡೋದು ಬಿಟ್ಟುಬಿಟ್ನಂದಲೇ ಅದನ್ನು ಜಾಮ ಬಂದು ಜಾಸ್ತಿ ಆಗ್ಬಿಟ್ರ. ಆಗ ನಲ್ಲ ಏದೆಂಬ ಆ ಉಣರ್ವೋಡ ಮಾಡೋದು ಆ ಮಾಡೋ ಕಾರ್ಯ ಬಂದು ಆ ಲಚ್ಚಿದಾಗ ಮಾಡೋದು ಆ ತನ್ನಂಬಿಕೆದಾಗ ಮಾಡೋದು ಆಗತ್ತ ಅದು ಸರಿಯಾಗಿ ಬಂದು ಮೂಡದರಾತ ಎಂದಿದ್ರು. ಸರಿ ಈಗ ಪುರಿಂಜಿಪ್ಟ ಅಂದ ಇಟ್ಟು ನೀ ಹೇಗ ಗುಣಲ್ಲಿ ಎತ್ತಾಡದಂದಲೇ ಒಂದು ಪಾತ್ರದಾಗ ಒಂದು ನೀರು ತಂದು ಆ ನೀರು ಬಂದು ತುಂಬಾ ಗಟ್ಟ ಅಟ್ಟಿಟ್ಟು ಆಗ ಅದರ ಮೇಲೆ ನಿಲ್ಚಿಬಿಡೋದು ತಾನೆ ಅಲ್ಲ ತುಂಬಿದಗಿಂದ ಅಡಿಯೋ ನಾನು ನೀರಟ್ಟಿ ಹಿಂಡಿದಲ್ಲಿ ಏನಾರ ಅಂದ ಇದ ಆ ನೀರೆಲ್ಲ ಬಂದು ಪಾತ್ರ ಅಂದ ಸೂಸಿ ಕೀತ ಬದ್ಧರ ಸ್ವಾಮಿಯಿಂದ ಇದ ಅದೇ ಮಾಕತ್ತ ನಿನ್ನ ಅರಿವು ಏಕೆಂದರೆ ನಿನಗೆ ಅರಿವು ಬಂದು ಏಗೋನೆಗೆಟ್ಟ 8 ಅವರು ಗೆಲ್ಚೋ ನೆರಂಬಿತ್ತಡದೆ ಅದುಗ ಮೇಲೆ ನೀರಟ್ಲೇನಾರ ಅದು ತುಂಬಿ ಸೂಸಿರ್ತಾನೆ ಅದೇ ಮಾಕೆ ನಿನ್ನ ಅರಿವು ಬಂದು ಏನಾಯಿಂದಡದೆ ಒಂದು ಕೀಳ್ಮೆಯಾನ ಅರಿವಾಗ ಒಯ್ಂಡಡದೆ ಆಗ ತುಂಬಿ ಬಿಡು ಅದನ್ನು ಬಿಟ್ಟು ಬಿಡೋದು ಆ ನೀರು ಕೊರಂಜಿಲತ್ತ ಮರ್ಚಿನಿಗೆ ಅಟ್ಟೋತ್ತವರ ಅದುಗ ಮೇಲೆ ಅಟ್ಟಿನೆಟ್ಲೆ ಸೂಸಿಂತಾನೆ ಅಟ್ರ ಆಗ ನಿನ್ನ ಅರಿವು ಬಂದು ಏನದೋಗೆ ಅದು ಬಂದು ನಾ ಎಂಬ ಆಣವ ಒಂದು ಗರ್ವ ಒಂದು ಅಹಂಕಾರ ಒಂದು ಕೋಪ ಇದುದೋಗೆ ಅಪ್ಪರ ನೆರಂಬಿ ತಡದೆ ಆ ನೆರಂಬಿಲಿ ಏನಪ್ಪ ಅಂದರೆ ಇದಕ್ಕೆ ಮೇಲೆ ನಾ ಏನೇ ಆಗಿಲ್ಲ ಅದು ಕೇಳ್ತು ನೋಡ ಅದು ಅಲ್ಲಿ ಅದು ಬಂದು ಅಲ್ಲಿ ಹೋಗಿ ಸೋಪದಿಗೂ ಬಿಡೋದಿಲ್ಲ ಇದೆಲ್ಲ ಪಾತ್ರದಾಗ ನೆರಂಬಿ ಬಿಡಾನೆ ನೀರು ಮಾಕ ನೆರಂಬಿ ಬಿಡಾನೆ ಈಗ ನಾ ಹೇಗ ಮಾತೆಲ್ಲ ನಿನ್ನ ಕಿವಿಗೂ ಸೋಪುದಿಲ್ಲ ನಾ ಹೇಗ ಪೈರ್ಚೆಲ್ಲ ಒಂದೊಂದಿನ ಮಾಡಿಕೊಂಡು ಬಂದಲೆ ನೀ ಕೋಪವು ಆಣವು ಗರ್ವವು ಅಂದ ಇದೆಲ್ಲವ ನೀ ಬುಡ ಅದು ನೀರು ತುಂಬಿಂಡು ಬಂದಂಗೆ ಒಳ್ಳೆಯ ನೀರು ಬಂದ್ರೆ ಮೊದಲು ಅಟ್ಟದೆಲ್ಲ ಕಲಕು ನೀರು ಮಾಕೆ ಅದು ಏನು ಮಾಡಲಿ ತುಂಬ ಸರಿಯಾ ಅದು ಏನು ಮಾಡಲಿಯೋ ಆ ಪಾರಗ ಬುದ್ಧ ನೀರು ಮಾಕೆ ಅದು ಸದರಿಂಡು ಹೊಟ್ರ ನಿನ್ನ ಉಳ್ಳಿ ಎಣ್ಣೆ ಕೇಪ ಎಣ್ಣೆ ಅಟ್ಲತ್ತ ಅದೆಲ್ಲ ತುಂಬಿಂಡು ಬಂದ್ರೆ ನಿನ್ನ ಒಡಂಬದಾಗ ಅಳುಕ ಆಡ ಆ ಬಂದು ಆ ಕೆಟ್ಟ ಗುಣ ಎಲ್ಲ ಓಪನತ್ತ ಈ ಬಂದು ಉಳ್ಳಿ ಗುಣ ಬಂದ್ರ ಅಂತ ಇದ್ರು ಸರಿಯಿಂದಾಗಿ ಅದೆಲ್ಲ ಬುಟ್ಟುಪ್ನೆಯಿಂದಾಗಿ ಅಡ್ಡಬುದ್ದಗಿಂದ ಹೊಡ್ತಾ ಅದ್ರ ಮೇಲೆ ಅವಕ್ಕೆ ಏನು ಮಾಡಿರೋದಿಲ್ಲ ಸ್ವಾಮಿಕೆ ಇದೆಲ್ಲ ಕೇಳ್ತಾರ ಆಗ ಏನು ಮಾಡ್ರಂದ್ರೆ ಇದ್ದೋಗೆ ಆಗ ಒಂದು ವಿಡಾಮುರ್ಚಿ ಎತ್ತಾಡೋದು ನೋಡೋಣ ಒಂದು ಕತ್ತೆ ಏನು ಮಾಡ್ರ ಆ ಕತ್ತೆ ಬಂದು ತನ್ನ ಮನೆಯ ದಾರಗ ಆ ಒಂದು ಗೆಲ್ಚಗೀಸಿ ಇರುವೋ ಅವಕಸರ ನೇರ್ಮೆಯ ಗೆಲ್ಚಗಿದಿಂದೊಡ್ತು ಅವಕ ಜನಾಗ ಪೊದಿಮೂಟೆಯ ಆ ಕತ್ತೆ ಹೋದಾಗ ಬೀತು ಎಲ್ಲಿಯೂ ಎರಿಕಿ ಬಂದುಬಿಟ್ರ ಅದು ಹಿಟ್ಟು ಕೊಟ್ಟು ಮಾಡಿ ಅಂದರು ಅದು ಯೋಚನೆ ಅದಕ್ಕೆ ವಯಸ್ಸಾಗ್ಬಿಟ್ಟ
ವಯಸ್ಸಾದದೆ ಅದಕ್ಕೆ ಮೇಲೆ ನಡುವುದುಗ ನೆಲೆ ಅಂತ ನಡೆದು ಹೊತ್ತು ಆ ವ್ಯವಸಾಯ ನೆನೆಚಿದ ತಾ ಬಂದು ಈ ಕತ್ತೆ ಬಿತ್ತು ಇನ್ನೂ ಪ್ರಯೋಜನ ಇಲ್ಲ, ಇದನ್ನು ಬಂದು ಒಂದು ಕೆಣರಿಗೆ ತಳ್ಳಿಬಿಟ್ಟು ಬಿಡಾತ ನೆನೆಸಿದ. ಆಗ ಕೆಣರಿಗೆ ತಳ್ಳಿಬಿಡೋ ಅಂದಾಗೆ ದಾರಿ ಇಲ್ಲ ಜಾಮನ ಅದನ್ನು ನಡ್ಚಿಂಡು ಹೋದಮ್ಮ ಒಂದು ಕೆಣರಿಗೋಸ್ಕರ ತಳ್ಳಿಬಿಟ್ಟು ಅದು ಮೇಲೆ ಬಪ್ಪದ ಮುಡಿಯಾದ ಏನು ಮಾಡಿದಂದರೆ ಆ ಮಣ್ಣೆಲ್ಲ ಎತ್ತಿ ಮೇಲೆ ಹಾಕಿದ. ಆಗ ಒಂದೊಂದು ಸೂಸ ಮಣ್ಣು ಬಂದು ತನ್ನುடைய ಆ ಹಿತ್ತಲು ಮೇಲೆ ಮುದುಗು ಮೇಲೆ ಪಟ್ಟು ಕೀಯ ಕೆಣರಿಗೆ ಬದ್ದುಬಿಟ್ರ. ಆಗ ಆ ಕೆಣರು ಮೇಲೆಗ ತನ್ನಲ್ಲಿ ಹತ್ತೋದು ಮುಡಿವಿಲ್ಲ. ಈಗ ಏನು ಮಾಡ್ರ ಅಂದರೆ ಆ ಸೂಸ ಮಣ್ಣೆಲ್ಲವ ತನ್ನ ಒಡಮಗು ಪಟ್ಲಿ ಸೆತ್ತಿ ಅದೇನು ಮಾಡ್ರ ಅಂದರೆ ಅಲ್ಲಿದು ತಾಂಡಿ ತನ್ನುடைய ಗತ್ತ ಆಡಿಸಿ ಮಣ್ಣೆಲ್ಲ ಕೀ ಬುಗಿಸ್ತು. ಅದೇ ಮಾಡ ತಾನು ಮಣ್ಣು ಸೂಸಿಂಡೇ ತಾನು ಬಂದು ಒದರಿಂಡೇ ಇದ್ದಿತ್ತು. ಅದಕ್ಕೆ ತೈಂಗುಲೆ ಅದಕ್ಕೆ ಬಂದು ಪಣಿಂಜಿ ಇಬ್ಬಿಲೆ ಅದನ್ನುடைய ಸೋರು ಬಾಡಲೆ ಏನು ಮಾಡೋದಿಲ್ಲ. ಅದೇ ಒಂದು ಸುರುಸುರುಪದೋಗಿ ಆ ಕತ್ತೆ ಇದ್ದ. ಅದಕ್ಕೆ ಮೇಲೆ ಮಣ್ಣೆಲ್ಲ ಸೂಸಿ ತೆಗಿಂದವಡು ಆ ಮಣ್ಣು ನೋಡಿಯ ಆ ಸೂಸ ಮಣ್ಣು ಮೇಲೆ ಬಂದಿದೆ. ಅದು ಬಂದು ಹತ್ತ ಜಾಮ ಬಂದುಬಿಟ್ಟ ಒದರಿಟ್ಟು ಅದು ಮೇಲೆ ಏನು ಮಾಡಿಬಿಟ್ಟು ಅಂದರೆ ಆ ದಾರ ಮಣ್ಣು ಸೂಸಿದರು ಆಮೇಲೆ ನೇರಾವೇ ಆಗ ಕೆಣರಿಗೂ ತಾಂಡಿ ಮೇಲೆ ಹತ್ತಿ ಹಿಂಡೋದು ಹೋಗ್ಬಿಟ್ಟ. ಯಾಕಂದರೆ ಮಣ್ಣು ಕೀ ಸೂಸ ಅದು ಮೇಲೆ ಬಂದುತ್ತಲ್ವ, ಅದಕ್ಕೆ ಮೇಲೆ ಏನು ನೆಂಚಿದು ಕತ್ತೆ ತಾಂಡಿಂಡು ಓಡಿಬಿಟ್ಟ. ಆಗ ಇದು ನನಗೆ ಏನಾರು ಸರ್ ಅಂದರೆ ಅದು ನೋಡಿ ಬಿಡಾಮು ಇರ್ಚಿತ. ಯಾಕಂದರೆ ಅದು ಮಣ್ಣು ಸೂಸಿಬಿಟ್ಟ ಅಂತ ಇಟ್ಟು ಅದು ಹತ್ತಿಟ್ಟು ಅದು ಕಿರಿಚಿಯೋ ಕೀಯೋ ಒಪ್ಪಿಲೆ ಆ ಸೂಸಿದ ಮಣ್ಣ ಒಂದು ಏಸಗ ತಡೆ ಬಂದಲ್ಲಿ ತಾಂಗೋದು ಒಂದಾಗಿ ಆ ಕತ್ತೆ ನೆನೆಚಿತ್ತು. ಅದರಿಂದ ಸೂಸಿದ ಮಣ್ಣ ಪಡಿಕಲ್ಲಾಗ ಮಾರಿ ಮೇಲೆ ಬಂದದೆ. ಅದಕ್ಕೆ ಆ ಜಾಮ ಬಂದದೆ. ಅದು ಹತ್ತಿಂಡು ಅದು ಓಡಿಬಿಟ್ಟ. ಅಪ್ಪ ಇವಾಗ ಈಸು ಕಾಲ ಒಳಚಿದೆ ಆಲ ಒಂದು ನೆಂಡ್ರಿ ಇಲ್ಲದೆ ಬಂದು ಎನ್ನವ ಎಲ್ಲಿ ಕೆಣರಿಗೋಸ್ ಹಾಕಿ ಒಂದು ಮಣ್ಣ ಸೂಸಿನವೇ ಇವೆಲ್ಲ ಒಳ್ಳಗಿದ್ದನವ ನೆನೆಸಿದರು. ಆಗ ಎತ್ತಮಾಕೆ ಯಾಕಂದರೆ ಏನೇ ಬೇಕು ಅಂದರೆ ಒಬ್ಬೊಂದು ಬಿಡಾಮು ಇರ್ಚಬೇಕು. ಮನುಷ್ಯರಿಗೂ ಅರ್ಥಮಾಕತ್ತ ಸರಿಯಾ ನಂಗೆ ಒಂದು ಎಡೆ ಗೆಲ್ಚೆಗಿದ್ದುಂಡು ಬನೆ ನಂಗಗ ಒಂದು ಗೆಲ್ಚೆ ಗೀಸಿಟ್ಟು ದ್ರೋಗ ಮಾಡೋಕ್ಕೂ ಇದ್ದಾರೆ ಅಲ್ಲ ಅವಕ್ಕೂ ಮನ್ನಿಚಿಟ್ಟು ಸರಿ ಮನ ಎಣ್ಣೆ ಗೀಸಕತ್ತಾನ ಅಂದಾಗಿ ನಂಗೆ ಓಪದುತ್ತ ಉಳಿತು ದಾರುಗೂ ಸವಿಚಬೇಡ ಅವಕ್ಕೂ ಒಳ್ಳಂಗಿರಲಿ ಮನೆ ವಾಳ್ತಿಟ್ಟು ಹೋಗ್ಬಿಡು. ಅದೇ ಮಕ್ಕ ಒಂದು ಎರುಂಬು ಹತ್ಲಿಯೋ ಆ ಎರುಂಬು ಏನು ಮಾಡ್ರ ಅಂದಲೇ ಆ ಉಳ್ಳಂಗೆ ತನಗೆ ಬೇಕಾದ ಇರಯ್ಯ ತೇಡಿನ ಬಂದ್ರ ಅದು ಮೇಜನಾಪನೆ ಅದು ತಿಂಬುದಕ್ಕೆ ಬೇಕಾಪನೆ ಬಿಸಿರು ಜನ ಎಲ್ಲ ತೇಡಿ ಹೋಗಿಸಿ ಬೆತ್ತುಬಿಟ್ರ ಮೇಜನ ಹೊರಾಸು ಬಪ್ಪದು ಮುಡಿಯೋದಪ್ಪನೆ ಆ ಒಂದೊಂದು ಅಕ್ಕಿ ಎತ್ತಿ ಆ ಪರುಪು ಎತ್ತಿ ಅದಕ್ಕೆ ಏನು ಬೇಕು ಇರಯ್ಯೋ ಅದೆಲ್ಲ ಎತ್ತಿ ತಿಂದರ. ಆಗ ತಾವು ನಡುದು ಗೊಪ್ಪದು ಮುಡಿಯಾದೆ ಆ ತಡತಲೆ ಸೇತಿ ಅದು ಬೇರೆ ದಾರಿ ಹೋಗಿ ಎತ್ತಿಯೋತ ನುಡಿಯ ಆ ಎರುಂಬು ಇಬ್ಬೆ ಅಡಲ್ಲ ಕೂಟಗೋಯಿಸಿ ಅದು ಬಿಟ್ರ ಅದು ಒಂದು ಕೂಡಿ ಇದ್ದರ ಅದು ವರಿಸಿಯ ಹೋರ ಇದೆಲ್ಲ ಏನು ಉಣರ್ತೀರ ಅಂದರೆ ಅದು ನೋಡಿ ತನ್ನಂಬೇಕಿಯೋ ಅದು ನೋಡಿ ವಿಡಾಮುರ್ಚಿತ ಉಣರ್ತೀರ. ಅದೇ ಮಾಕೆ ನಂಗೆ ಬಂದು ಒಂದು ವಿಡಾಮುರ್ಚಿಯ ಒಂದು ಕೆಲಸ ಮಾಡೋನೆ ಏ ಕೆಲಸ ತಂದರೋ ಅದನ್ನು ವಿಡಾಮುರ್ಚಿ ನಂಗೆ ಮಾಡಿ ಬಿರುಕೋನೆ ಅದುದೋಗೆ ನಂಗೆ ಆ ಜೈಪುದುಗ ವಾಯ್ಪು ಜಾಸ್ತಿ ಆಡದೆ ಇದನ್ನು ಒಂದೊಂದು ಇಳಂಜರು ಕುನ್ನವಕ್ಕೂ ಆ ದೊಡ್ಡವಕ್ಕೂ ಎಲ್ಲ ಸೇದು ಮಾಡಾನೆ ನಂಗೆ ಎಲ್ಲವೂ ಒಂದು ಎಡಗೆ ಓಪದು ಮುಡಿದ್ರೆ ಒಳ್ಳೆಯ ಒಂದು ವೆಚ್ಚಿ ನೋಕಿನ ಓಪದು ಮುಡಿದ್ರ ಅಂಬುದುತ್ತಾ ಸ್ವಾಮಿಕ ವಿಡಾಮುರ್ಚಿ ಪತ್ತಿ ನಂಗೆ ಇದ್ದಾರೆ ಇದನ್ನು ನಂಗೆಲ್ಲ ಉಣರ್ದಲ್ಲೇ ಎಲ್ಲಾಗೂ ವೆಚ್ಚಿ ಸಿಕ್ಕಿರ ಅಂದೆ ಇದು ಅಡುತ್ತದು ನಂಗೆ ಸಾಯಿನ ಗವದ ತುಂಬ ಅಂತ ಸ್ವರ್ಪಗೆ ಅಡುತ್ತು ಬಂದು ನಂಗೆ ಒಂದು ನೇರ್ಮೆ ಪತ್ತಿ ನೋಡಿನ ಅದಕ್ಕೆ ಮೇಲೆ ಸ್ವಾಮಿಗೆ ವಿಡಿಯೋ ಹೇಗೋದಾರ ಅದಕ್ಕೆ ಮೇಲೆ ನಿಮಗೆ ಬೆಳಕು ನೋಡೋಣ. ಓಂ ಶ್ರೀ ಸಾಯಿರಾಮ್ ಬಡುಕುಲ ಎಂಬ ದೇವಕುಲ ಮಕ್ಕಲ್ಲಾಗೂ ಹಿಂಗೆ ಗೌತಮಿದ ನಮಸ್ಕಾರ ವೇಗಿಂಡು ಇಂದಿನ ಜನ ನಂಗೆ ನೇರ್ಮೆ ಪತಿ ನೋಡುವೋ ನೇರ್ಮೆ ಎಬ್ಬವಕ ಏ ಕೆಲಸ ಮಾಡಲಿಯೋ ಉಣ್ಮೆಯಾವು ನಾಣಯವಾಗೂ ಇದ್ದಾರ ಇವಕ ಕಾಲಜಾಮವ ಸರಿಯೇ ಪೈನ್ಪಡ್ತೀಯಾರ. ಆ ನೇರ್ಮೆ ಎಬ್ಬವಕ ಮಾತುದೋಗ ಮಟ್ಟಲ್ಲ ಆ ಸೈಲ್ದೋಗಿಯೂ ನೇರ್ಮೆಯ ಇದ್ದಾರ. ನೇರ್ಮೆಯ ಇಬ್ಬುದನ್ನ ಕಡಿಮೆ ಎಂದು ನೆನಚಾದೆ ಅದನ್ನ ಉಯಿರ್ ಮುಚ್ಚ ನೆನಚಿದವಕ ಆ ಧರ್ಮದ ದಾರಿಯೋಗೆ ನಡೆದಾರ. ನಂಗೆ 1000 ಕಷ್ಟ ಬಂದಲ್ಲಿಯೂ அடுத்தவக்கிற பொருள் மேலே ஆசைப்படாத ನಂಗೆ ಸಂತೋಷಗಾಗಿ அடுத்தவக்கிற ಕಷ್ಟಪಡಿಸಾದೆ ದೇವರು ನಂಗೆ ತಂದುದನ್ನ ಪೋದು ಎಂಬ ಮನಸ್ಸುದೋಗ ಇದ್ದಲೆಯೇ ನಂಗೆ ಒಂದೊಂದು ನಿಮಿಷವೂ ಮಾಡುವ ಕಾರ್ಯ ಎಲ್ಲವೇ ಆ ದೇವ್ರನ್ನ ಕಾರ್ಯವ ಮಾಡಿದ್ದು ಸಮ. ದೇವ್ರನ್ನ ಕಾರ್ಯ ಮಟ್ಟು ನೇರ್ಮೆಯ ಇದ್ದಲ್ಲ ಪತ್ತ ಆ ದೇವರು ನಂಗಗೋಸಿದ್ದಾರೆ ಎಂದು ಅರುದು ನೇರ್ಮೆಯ ಇಬ್ಬುದು ಒಳ್ಳೆಗೆ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಉಳಿತಾ ನೋಡಿವಿ. ಸಾಯಿರಾಮ್. ಸ್ವಾಮಿ ಕೈದ ಕರುತ್ತಲ್ಲವ ನಿಂಗೆ ವಿಡಿಯೋದಾಗೆ ನೋಡಿದಾರಿ. ಆ ನೇರ್ಮೆ ಎಂಬುದು ಒಂದೊಂದು ಮನುಷ್ಯಗೂ ತೇವೆ ಅದು ಅಡೋನತ ನಂಗೆ ದೇವ್ರ ಕುಲ ದೈವ ಕುಲ ಎಂಬುದು ಉಳ್ಳಂಗೆ ನಂಗೆ ಸಿರಪ್ಪವಾಗಿ ನಡೆದೆ. ಏಕೆಂದರೆ ದಾರವು ನಂಗೆ ಏಮಾತದು ಕೂಡೋದು ಎಂಬ ಆ ಎಣ್ಣೆ ನಂಗೆ ಆಡೋದು ಕಷ್ಟಪಟ್ಟು ನಂಗೆ ಸಂಭಾರಿಸಲಿಯೋ ನಾಕಾಗ
ಕೂಡ ಆ ಹೆಣ್ಣ ನಂಗೆ ಸರ್ ಆಡೋದು, ಆ ದೈವ ಭಕ್ತಿ ಆಡೋದು. ಆಗ ಕುನ್ನಮ್ಮ ದೊಡ್ಡಮ್ಮಾಂಬ ಒಂದು ವ್ಯತ್ಯಾಸ ವೇರುಪಾಡು ಎಲ್ಲ ಸರ್ ಅಟ್ರ, ಒಬ್ಬ ಸರ್ ಹಣ ಅಟ್ರ, ಒಬ್ಬ ಸರ್ ಪೊರ್ಲಟ್ರ. ಅಲ್ಲೇ ಅದನ್ನು ನೇರ್ಮೆಯ ದಾರ ಬಂದು ಸಂಬಾರ್ಚಿರವೋ ಅವಕ್ಕೂಡಿಯ ಮನಸ್ಸು ಬಂದು ಹಸಗ ತಿರುಪ್ತಿ ಅಟ್ರ ಅಮ್ಮಿದಿ ಅಟ್ರ. ನಂಗೆ ಪೊಯ್ಯಾನ ವழிಯದೋಗೆ ನಂಗೆ ಸಂಬಾರ್ಚ ಒಂದೊಂದು ಪೊರಲು ಅದು ನಂಗೆ ಸರ್ ಸೊತ್ತು ಸೇದನ್ನು ಬಂದಲಿಯೋ ನಂಗುடைய ಮನಸ್ಸಾಚಿ ನಂಗೆ ಉರುತುನೆ ಅಟ್ರ. ಆಗ ಆ ನೇರ್ಮೆ ಬಂದು வெற்றி அடைவதுக அதுக்கு ஜாம ಜಾಸ್ತಿ ಆರ ಕಾಲ ಜಾಸ್ತಿ ಆರ ಅಲ್ಲ ಒಂದು ಜನ ಅದು ಅಡಂಜಿರ ಅನ್ನೆಗಟ್ಟ ನಂಗೆ ಪೊರುಮೆಯಾಗ್ಬೋದು. ಆಗ ದಾರ ಬಂದು ಒಂದು ನೇರ್ಮೆಯ ಮಾಡ ಗೆಲಚ ಬಂದು ಒರುಕುದೊಂದು ಸಂತುಗತನ ಮಾಡಿಟ್ಟನಂದಲೇ ಸಂತು ತನ್ನ ಮನೆಗೆ ಬಪ್ಪನೆ ಆಸಾಗ ಮನಸ್ಸು ಬಂದು ಒಂದು ಆನಂದವೂ ಒಂದು ಅಮ್ಮೆದೆ ಸಿಕ್ಕಿರ ಇಂದು ಉಳ್ಳಿ ವಿಧದಾಗ ನಾನು ಮಾಡಿಬಿಟ್ಟೆ ಎಂಬ ನಂಗೆ ಆ ಹೆಣ್ಣ ಬಂದು ಒಂದು ತೂಯ್ಮೆಯಾನ ಒಂದು ಹೆಣ್ಣವ ಅಟ್ರ. ಇದನ್ನು ನಂಗೆ ಅಯ್ಯ ಎತ್ತವಕ್ಕೆಲ್ಲ ಬಂದು ಅವಕ್ಕೆ ನೇರ್ಮೆಯಾಗಿ ಗೆಲ್ಚಗಿದ್ದಾರೆ, ಅವಕ್ಕೆ ಒಳಚಿದ್ದಾರೆ, ಸಂಭಾರಿಸಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅಣ್ಣ ತಮ್ಮಂದೇಗಿ ಯಾರಿಗೂ ಒಂದು ದ್ರೋಗ ಮಾಡಾದೆ ಅವಕ್ಕೆ ಬೇಕಾದ ಪೊರಳೆಲ್ಲ ಕೊಟ್ಟು ಅವಕ್ಕೆ ಬಾಳ್ದಿದ್ದಾರೆ. ಆಗ ಇದನ್ನು ನೋಡೋನೆ ಒಂದು ಒಂದು ಕಥೆ ನೋಡೋನೆ ಒಂದು ಹಳೆ ಕಾಲದೊಗೆ ದೇವನೆಂದಾಗಿ ಒಂದು ಕೂಸಿದ್ದ. ಆ ಕೂಸು ಏನು ಮಾಡೀರ ಅಂದಲೇ ತಾ ಬಂದು ಉನ್ಮೇತ ಮಾತಾಡೋದು ಅತ್ಯಂತಾಗಿ ಎಲ್ಲ ಸಾರಿ ಉನ್ಮೆ ಮಾತಾಡಿಟ್ಟಿದ್ರು. ಆಗ ಮತ್ತ ಕುನವೆಲ್ಲ ಎತ್ತ ನೀ ಬಂದು ಉನ್ಮೆ ಬದು ಮಾಡಿದ್ರ ತೆಮ್ಮನೆ ಇಲ್ಲ ಇಲ್ಲೇ ನಾ ಏಸಾಗ ಬಂದು ಏನಾಗ ಕಷ್ಟ ಬಂದಲಿ ಸೇತಿ ನಾ ಉನ್ಮೇತ ಮಾತಾಡಿನೆ, ನಾ ನೇರ್ಮೇತ ಇದ್ದಾನೆ, ನಾ ಪೊಯ್ಯೆಗೋದಲೆಂದಾಗಿ ಆ ಕೂಸು ಇದ್ದ. ಆಗ ತನಗ ಏನೋ ಒಂದು ಕಾಲದಾಗ ಇಟ್ಟಿಲ್ಲದ ಪನಿಸೈತಿ, ತನಗೆ ಅರುಪಗೆ ನೀರಿಲ್ಲದ ಪನಿಸೈತಿ, ತ ಪೊಯ್ಯಾಗದ வாழ்ந்து ಬಂದ. ಆ ಮತ್ತ ಕುನವೆಲ್ಲ ಅಣಗಾರ ಕುನವಿದ್ದರು, ಅವಕ್ಕೆಲ್ಲ ಕೇತರು ದೋಸಿಕಾಲ ಆದಾಗಿಂದವಡು ಎತ್ತೆ ನಿನಗೆ ನೆನೆ ಇಟ್ಟು ಸಿಕ್ಕಿಳುತ್ತವ, ನೀ ತಿಂಬಿಳುತ್ತವ, ನೀ ಎತ್ತೆ ಇದ್ದೆ ಮನೆ ಎನಗ ನಾ ತಿನ್ನಾದ ಸತ್ತಲಿ ಪರವಲ್ಲೇ ನಾನು ನೇರ್ಮೆಯ ದಿನದಿಂದ ಹೇಗಿದ. ಇದನ್ನು ಒಂದು ಜ್ಞಾನಿ ನೋಡಿಂಡೇ ಬಂದ. ಆಗ ಒಣಗಾರ ಕೂಸು ಎಲ್ಲವೇ ಮಾಡಿನ, ಎಲ್ಲ ತಪ್ಪು ಮಾಡಿನ, ಏಳೆ ಕೂಸು ಬಂದು ನೇರ್ಮೆಯಾನ ಗೆಲ್ಚಾಗಿದ್ದು ತನಗ ಸಿಕ್ಕ ಇಟ್ಟ ತಿಂದು ಒಳ್ ನೋಡಿದನೆ. ಆಗ ಇದೆಲ್ಲವ ನೋಡೋನೆ ಆಗ ಏನ ತೋರ್ರ ಅಂತಂದಲೇ ಅಮ್ಮನಾಲೆ ಆ ಏಳ್ಮೆಯಲ್ಲಿಯೂ ನೇರ್ಮೆ ಎಂಬುದನ್ನು ಅಮ್ಮನಾಲೆ வாழ்ಬೋದು ಮುಡ್ದರ ಅಂದಲೇ ನಂಗೆ ಏಕೆ ಅತ್ತ ಮಕ್ಕ ಇಬ್ಬದು ಮುಡಿಯ ಅತ್ಯಂದಾಗಿ ಆ ಗುರು ಬಂದು ಆ ಏಳ್ಮೆಯಾದ ಕೂಸ ತೋರಿಸಿ ಎಲ್ಲಾಗ ಬಂದು ಒಂದು ಉದಾಹರಣೆ ಒಯ್ದರು. ಅಲ್ಲ ಅಣಗಾರಕ್ಕೂ ಆ ದೊಡ್ಡ ಕುರುಬು ಮಾಡೋಕ್ಕೂ ನೀವೆಲ್ಲ ತನ್ನವು ನೋಡಿ ತಿರುಗಿದ್ರು ಅಂತ ಇದ್ರು. ಅದೇ ಮಾಕೆ ಏನಮ್ಮಕ್ಕಂದರೆ ಒಂದು ಒಳ್ಳಂಗೆ ಒಂದು ಕನ್ನಡಿ ಕುಡುಬಾಡದಲ್ಲಿಯೋ ಆ ಕನ್ನಡಿ ಕುಡಬೋಗೋದಾಗ ಏನು ಮಾಡಿದ್ರೆ ಒಳ್ಳಂಗೆ ಒಂದು ಇಳಂಜರಿಗೆ ಕೈಯೇ ಕೊಟ್ಟು ಇದನ್ನು ಕುಡವಿ ನೀ ಕೈ ಬೀತು ಬಿಡಪ್ಪ ಕನ್ನಡಿ ಕುಡುಬುತ್ತಾ ಇದಾಗ ನೋಡು ಅಂತ ಇದ್ರು. ಅದು ನೋಡಿಟ್ಟು ಅಲ್ಲಿಗೋಸು ನೀರು ಅಟ್ಟಿದರು. ನೀರಾಡೋನೆ ಎತ್ತ ಆಡದೆ ನೀರು ಅಂದಲೇ ಅದೇನು ಕನ್ನಡಿ ಮಾಕಾಡದೆ ಸರಿಯಾ. ಆಗ ಬಂದು ಅದು ಒಳ್ಳೆಯ ನೀರು, ಅದು ಕನ್ನಡಿ ಕುಡುಬುಗಟ್ಟವನೇ ಹಸಗದೆ ಪಳಿಚ್ಚೆ ನಟ್ಟಿತು ನೋಡಿ, ಮೊಗವೇ ಅಲ್ಲಿ ತೋರಿತ್ತು. ಇನ್ನೊಂದು ಕನ್ನಡಿ ಕುಡುವೆ ತಿಬಾಂದೆ ಇದ ಅಲ್ಲಿದೋಗೆ ಅದು ಕಲುಕು ನೀರು ಅಟ್ಟಿದ್ರು. ಆಗ ಆ ಕಲುಕು ನೀರುದೋಗ ಬಂದು ಒಂದು ಮೊಗವು ತೋರುಲೆ ನೋಡೋದಿಗೂ ಹಸಗೆ ಬಂದು ಒಂದು 60 ರೂಪಾಯಿ ಅಟ್ಟಿತ್ತು. ಆಗ 2 ಕುಡುವೆ ಬೇತಿಟ್ಟು ಜ್ಞಾನಿ ಕೇತ ಇದುದೋಗೆ ನಿನ್ನ ಮೊಗ ತೋರ್ರ ಇದನ್ನು ನೀರ ಕುಡಿಯೋಕ್ಕೂ ಇದುದೋಗೆ ಮಗುವು ತೋರೋದಲೇ ಬರೀ ಕಲುಕು ನೀರು ಆಡದೆ ಇದುದೋಗೆ ಇಟ್ಟು ಮಾಡೋದು ಮುಡಿಯ ಕುಡುಪುದಿಗೂ ಮುಡಿಯ. ಆಗ ಕುಡವೆ ಉಳಿತುತ್ತಾ ಸರಿಯಾ. ಅಲ್ಲ ಬಂದು ಕುಡವೆ ಪಳಿಚ್ಚಿನ ಆಡದೆ ಕನ್ನಡಿ ಕುಡವೆ ಇருந்து ಒಂದೇ ದೂತ ಮಾಡಿದ್ದು. ಅಲ್ಲಿ ಅಡ ನೀರು ಬೇರೆ, ಇಲ್ಲಿ ಅಡ ನೀರು ಬೇರೆ. ಈ ನೀರು ಬಂದು ಕನ್ನಡಿ ಮಾಕ ನೀರ ನೀ ಕುಡಿಯೋಕ್ಕೂ ಇಟ್ಟು ಮಾಡೋಕ್ಕೂ ಸರಿಯಾ. ನೀ ಏನಾಗ ಪೈನ್ ಪಡ್ತೀಲಿ ಅದು ಒಳ್ಳೆ ಉಳಿತುತ್ತವ್ರ. ಈ ನೀರದಾಗ ಏನು ಮಾಡೋದು ಮುಡಿಯಾಡುತ್ತಾನೆ ಅತ್ತೆ ಮನೆ ಇದುತ್ತಾ ನಂಗೆ ಒಡಂಬು ಎಂಬುದು ಮನಸ್ಸು ಎಂಬುದು ಒಂದು ಕನ್ನಡಿ ಕೊಡುವ ಮಾಕೆ ಅದು ಉಳ್ಳಿ ಮನಸ್ಸುತ್ತಾ ಎಲ್ಲ ಸೇರಿ ಆಡದೆ. ಆಲೆ ನಂಗೆ ಗೀವ ಆ ಗೆಲಸವು ನಂಗುಡಿ ಎಣ್ಣವು ನಂಗುಡಿ ಸೇಲು ನಂಗೆ ನೆನಚ ನಂಗೆ ಬಂದು ನೆನಪು ನಂಗೆ ಆಡ ಮಾತು ಇದೆಲ್ಲ ಬಂದು ಆ ಪೊಯ್ಯೆ ಪಿತ್ತಲಾಟ ಇಲ್ಲಾದೆ ನಂಗೆ ಇದ್ದಲೇ ಅದು ಎತ್ತಟ್ರ ಅಂದಲೇ ಆ ಕನ್ನಡಿ ಕೊಡುವ ಬಂದು ಆ ನನ್ನ ಮನಸ್ಸೆಲ್ಲ ಪಳಿಚಿನ ಅಟ್ರ. ಎಸ್ಸಾಗ ನಂಗೆ ಬಂದು ನೇರ್ಮಿಲ್ಲಾದ ವழிದಾಗ ಹೋಗಿ ಆ ನಂಗೆ ಒಂದು ಕೆಟ್ಟ ವழிದೋಗೆ ನಂಗೆ ಓಪನೆ ಅದು ಎಲ್ಲವೇ ನಿನ್ನ ಎಣ್ಣೆ ಎಲ್ಲ ಬಂದು ಏನದು ಆ ತೀಯ ಚೈಲೆಂದಿಗಿರುತ್ತವ ಆ ಕೆಟ್ಟ ದಾರಿಯಾದಾಗ ಓಪನೆ ನಿನ್ನ ಎಣ್ಣವು ಸರಿ ಇಲ್ಲೇ, ಮನಸ್ಸು ಸರಿ ಇಲ್ಲೇ, ಮಾಡೋ ಗೆಲ್ಚವು ಸರಿ ಇಲ್ಲೇ, ಎಲ್ಲ ಓಪನೆ ಅದು ಏನು ಕಲುಕು ನೀರು ಮಾಕೆ ನಿಮ್ಮ ಮನಸ್ಸು ಸೇದುಬಿಟ್ರ. ಆಗ ಇದನ್ನು ಸರಿ ಮಾಡೋದಿಲ್ಲ, ಏನೋ ಮಾಡೋದು ಅಂದಲೇ ಆಗ ನೀ ಬಂದು ಆ ದೇವರುಡಿಯ ಜ್ಞಾಮವೇಗು
ಆ ದೇವರುಡಿ ನಾಮವೇಗಿ ಪ್ರಾರ್ಥನೆ ಮಾಡು. ಅಯ್ಯ ಎತ್ತಿಯ ನೀ ಒಣಂಗು, ಆಗ ಅತಮಾಕ ನೀ ಮಾಡೋನೆ ನಿನ್ನುಡಿ ಎಣ್ಣೆಲ್ಲ ಬಂದು ತೂಯ್ಮೆಯಾರ. ಆಗ ನೀ ಮಾಡ ಗೆಲಚ ನೇರ್ಮೆ ಅಟ್ಲತ್ತ ನೀ ತಿಂಬ ಹಿಟ್ಟು ಬಂದು ಅದು ಬಂದು ಉಳ್ಳಿತ ಅಟ್ರ. ನೀ ಏಮಾತಿ ಮತ್ತವಕ್ಕೆ ಕಷ್ಟಪಡಿಸಿ ನೀವು ಮಾಡಣೆ ಅಂದಲೇ ನೇರ್ಮೆ ಗುಣ ಇಲ್ಲದ ನೀವು ಓನೆ ಅಂದಲೇ ನಾಯಿಗ ಏಸಗ ಸಂಭಾರಿಸಿಯೋ ಅದು ಪ್ರಯೋಜನ ಇಲ್ಲದ ಆಗ್ಬಿಡ್ತವ. ಆತೆಂದಾಗಿ ಆ ಗುರು ಜ್ಞಾನಿ ಬಂದು ಆ 2 ಕುಡುವೆ ಬತ್ತಿ ಹೇಗಿದ್ದೆ ಆ ಇಳഞ്ഞರುಗಳೆಲ್ಲ ಪುರಿಂಜಿಬಿಟ್ಟ. ಇದನ್ನು ನಂಗೆ ಸಚ್ಚಿದಾನಂದ ಗುರು ನವೀನ್ ಸೌಮಿಕ ಆಗ ನೇರ್ಮೆ ಪತ್ತಿಯು ಸರಿ, ನನಗೆ ವಿಡಾಮುಯರ್ಚಿ ಸರಿ ಎಲ್ಲ ಎತ್ತ ಇಬ್ಬದು ಎಂಬುದನ್ನ ಒಂದೊಂದು ಸತ್ಸಂಗದೋಗಿ ಹೇಗಿಂಡಿದ್ದಾರೆ. ಅದೇ ಮಾಕೆ ನಂಗೆ ಆನಂದಗುರು ಮೇಘನಾಥ್ ಸಾಯುಕ ಆಗ ಒಬ್ಬದಲ್ಲದೋಗಿ ಒಂದೊಂದು ಸತ್ಸಂಗ ನಡಚೋನಿಸತಿ ನಂಗೆ ಭಜನೆ ಈ ನಾಮವಳ್ಳಿ ಸರಿಯಾ ನಂಗೆ ಮಾಡ ಈ ಸೇಲ್ ಕಾರ್ಯ ಎಲ್ಲ ಏನಾಗತ್ತೆ ಇಲ್ಲೇ ನಂಗೆ ಉಳ್ಳಿತು ಮಾಡೋದು ಗೊತ್ತಾ. ಅದೇ ಮಾಕೆ ನನಗೆ ಯಶೋದಮ್ಮನವಕ್ಕ ಅವಕ್ಕ ಒಂದು ಗುರುವ ಇದ್ದು ಎಲ್ಲವ ಮಾಡಲಿಯೋ ಒಂದು ಹಾಲು ಮನಸ್ಸುದೋಗೆ ಇದು ನಂಗೆ ಸೀಮೆ ಮಕ್ಕಳೆಲ್ಲ ಓಪೋದು ನಂಗೆ 4 ಸೀಮೆಗೂ ಸೇಬೋದು ಎಂಬುದಾಗೈತ ಆಸಗ ಸೇವೆಯ ಅವಕ್ಕ ಉಡಿಯ ಉಳ್ಳಿ ಎಣ್ಣದೋಗೆ ಎಲ್ಲ ಮಾಡಿದ್ದಾರೆ. ಆಗ ನಂಗೆ ಉಡಿಯ ಕೊಲೆಲ್ಲ ಒಳ್ಳಂಗಾಡೋದು ಅಂದಲೇ ನನಗೆ ಒಂದು ಬಿಡಾಮುರ್ಚಿ ಬೇಕು, ಒಂದು ನೇರ್ಮೆ ಬೇಕು ಅಂತ ಹೇಗೀರ. ಇಂದು ನೇರ್ಮೆ ಬತ್ತಿ ನೋಡೋಣ ನಂಗೂ ಅತ್ತಮಾಕೆ ಒಬ್ಬೊಂದು ತನಿ ಮನುಷ್ಯನು ಅತ್ತಮಾಕೆ ಆ ವಾಣ್ಬ ಎಣ್ಣವ ನಂಗೆ ಎತ್ತಿ ಬಂದಲೇ ನಂಗುಡಿಯ ಎಣ್ಣೆವು ಒಳ್ಳಂಗಟ್ರ, ಸೇಲು ಒಳ್ಳಂಗಟ್ರ, ನಂಗೆ ಮನೆ ಒಳ್ಳಂಗಟ್ರ, ನಂಗುಡಿ ದೇಶ ಒಳ್ಳಂಗಟ್ರ ಅಂಬುತ್ತ ಸ್ವಾಮಿಕ ಅಪ್ಪರ ಸಿರಪ್ಪ ಇದಾಗ ಹೇಗಿದ್ದಾರೆ ನಂಗೆ ಅದನ್ನು ಕಡೆ ಹಿಡಿಚೊಂದು ನಂಗೆ ಹೇಗಿಂಡು ಇಂದು ನಾ ವೈಪು ತಂದ ಎಲ್ಲಾಗೂ ನೆಂಡ್ರಿ ಹೇಗಿ ಉಡಿ ಮಾತಾ ಮುಡಿಚಿನೇ. ನನ್ರಿ ವಣಕ್ಕಂ.